श्रीगुरुभ्यो नमः। हरि ओम। सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತಿನ ಸತ್ಸಂಗದಲ್ಲಿ ನಾವು ಚಿತ್ತಶುದ್ಧಿ ಅನ್ನುವಂತಹ ವಿಚಾರವನ್ನು ತಗೊಂಡಿದ್ದೀವಿ. ಈ ಚಿತ್ತಶುದ್ಧಿ ಎನ್ನುವಂತಹ ಪದ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹಾಗೆ ಹಲವಾರು ಮಹಾತ್ಮರ ಉಪದೇಶಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಚಿತ್ತಶುದ್ಧಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಚಿತ್ತಶುದ್ಧಿ ಹೇಗೆ ನಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ. ಉದಾಹರಣೆಗೆ, ಎಲ್ಲ ಜನಸಾಮಾನ್ಯರು ಬಯಸೋ ಹಾಗೆ ತಾವು ಜೀವನದಲ್ಲಿ ಸುಖವಾಗಿರಬೇಕು ಅನ್ನುವಂತಹ ಒಂದು ಸಂಕಲ್ಪ ಅಥವಾ ಅದಕ್ಕೆ ಬೇಕಾಗುವಂತಹ ಕಾರ್ಯಾಚರಣೆ, ವಿಚಾರ, ಸುಖಕ್ಕಾಗಿ ಸಾಕಷ್ಟು ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಆದರೆ ಮಹಾತ್ಮರ ಮಾತುಗಳಲ್ಲಿ, ಶಾಸ್ತ್ರವಾಕ್ಯಗಳಲ್ಲಿ ನಾವು ಗಮನಿಸೋದು, ಚಿತ್ತಶುದ್ಧಿ ಯಾರಲ್ಲಿರುತ್ತೋ ಅವರು ಮಾತ್ರ ಸುಖ ಮತ್ತು ಶಾಂತಿ ಹಾಗೆ ಸದ್ಗತಿ ಈ ಮೂರನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸುಖಕ್ಕಾಗಿ ಪ್ರಯತ್ನ ಮಾಡೋರು ಅನೇಕ ಮಂದಿ, ಆದರೆ ಅದು ಯಾರಿಗೆ ಪ್ರಾಪ್ತವಾಗತ್ತೆ, ಯಾರಿಗೆ ಅವರ ಚಿತ್ತವನ್ನ ಶುದ್ಧವಾಗಿಟ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆಯೋ ಅವರು ಮಾತ್ರ ಸುಖ ಶಾಂತಿಯನ್ನ ಹೊಂದುತ್ತಾರೆ. ಚಿತ್ತಶುದ್ಧಿಯನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬಹುದು? ಭಗವದ್ಗೀತೆಯಲ್ಲಿ ಗುಣತ್ರಯ ವಿಭಾಗ ಯೋಗ ಅಂತ ಇದೆ. ಇದರಲ್ಲಿ 3 ಗುಣಗಳ ಬಗ್ಗೆ ವಿವರವಾಗಿ ಪರಮಾತ್ಮ ತಿಳಿಸಿದ್ದಾನೆ. ಅದರಲ್ಲಿ ಸತ್ವಗುಣ ಜ್ಞಾನ ಮತ್ತು ಸುಖವನ್ನ ಉಂಟು ಮಾಡುತ್ತೆ ಅಂತ ತಿಳಿಸಿದೆ. ಜ್ಞಾನ ಪ್ರತಿಯೊಬ್ಬರು ಕೂಡ ಬಯಸ್ತಾರೆ. ಯಾಕೆಂದ್ರೆ ಯಾರಿಗಾದ್ರೂ ನೀವು ಅಜ್ಞಾನಿ ಅಂತ ಹೇಳಿದಾಗ ಅದು ಅವರಿಗೆ ಇಷ್ಟ ಆಗಲ್ಲ. ಹಾಗೆ ನೀವು ಜ್ಞಾನಿ ಆಗೋದಕ್ಕೆ ಇಚ್ಛೆ ಪಡ್ತೀರಾ ಅಂತ ಕೇಳಿದಾಗ ಪ್ರತಿಯೊಬ್ರು ಕೂಡ ಹೌದು ಅಂತಾನೆ ಹೇಳ್ತಾರೆ. ನಮಗೆ ಜ್ಞಾನ ಬೇಕಾಗಿಲ್ಲ, ನಾವು ಅಜ್ಞಾನಿಯಾಗಿರ್ಬೇಕು ಅಂತ ಯಾರು ಬಯಸೋದಿಲ್ಲ. ಹಾಗೆ ನಿಮಗೆ ಸುಖ ಶಾಂತಿ ಅಗತ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಪ್ರತಿಯೊಬ್ಬರು ಕೂಡ ನಮಗೆ ಸುಖ ಶಾಂತಿ ಬೇಕು ಅಂತಾನೆ ಹೇಳ್ತಾರೆ. ಬೇಡ ಅನ್ನುವಂಥವ್ರು ಯಾರು ಇರಲ್ಲ. ಆದ್ರೆ ಇದು ಎಷ್ಟು ಮಂದಿಗೆ ಸಿಕ್ಕಿದೆ? ಪರಮಾತ್ಮ ಹೇಳೋ ಹಾಗೆ, ಮನುಷ್ಯಾಣಾಂ ಸಹಸ್ರೇಶು, ಸಾವಿರಾರು ಮಂದಿಯಲ್ಲಿ ಯಾರೋ ಕೆಲವರಿಗೆ ಮಾತ್ರ ಸುಖ ಶಾಂತಿಯ ಪ್ರಾಪ್ತಿ ಆಗಿದೆ, ಆಗ್ತಾ ಇದೆ. ಯಾಕೆ ಅಂದ್ರೆ ಅವರಲ್ಲಿ ಸತ್ವ ಎಷ್ಟಿದೆಯೋ, ಸತ್ವಗುಣ ಅಷ್ಟರ ಮಟ್ಟಿಗೆ ಅವರಿಗೆ ಸುಖ ಶಾಂತಿ ಪ್ರಾಪ್ತಿಯಾಗಿದೆ.
ಈ ಸತ್ವಗುಣವನ್ನೇ ನಾವಿಲ್ಲಿ ಚಿತ್ತಶುದ್ಧಿ ಅಂತ ಕರೆದಿದ್ದು. ಯಾರಲ್ಲಿ ಹೆಚ್ಚು ಸತ್ವಗುಣ ಇದೆಯೋ ಅವರ ಚಿತ್ತ ಹೆಚ್ಚು ಶುದ್ಧವಾಗಿದೆ ಅಂತ ಅರ್ಥ. ಸತ್ವಗುಣ ಕಡಿಮೆ ಇದ್ರೆ ಚಿತ್ತಶುದ್ಧಿ ಕೂಡ ಕಡಿಮೆ ಆಗಿದೆ, ಚಿತ್ತಶುದ್ಧಿಯ ಕೊರತೆ ಇದೆ ಅಂತ ಅರ್ಥ. ಈಗ ಈ ಚಿತ್ತಶುದ್ಧಿ ನಮ್ಮ ಸುಖಕ್ಕೆ ಹೇಗೆ ಕಾರಣ ಆಗುತ್ತೆ? ಇದು ಬಹಳ ಮುಖ್ಯವಾದ ವಿಚಾರ. ಮೂರು ಗುಣಗಳಲ್ಲಿ ಸತ್ವಗುಣ ಜ್ಞಾನ ಮತ್ತು ಸುಖವನ್ನ ಉಂಟು ಮಾಡುತ್ತೆ. ರಜೋಗುಣ ಕರ್ಮದಲ್ಲಿ ಆಸಕ್ತಿ, ಕರ್ಮಬಂಧನ ಮತ್ತು ದುಃಖವನ್ನ ಉಂಟು ಮಾಡುತ್ತೆ. ಇದು ಗುಣಗಳ ಸ್ವಭಾವ, ಇದು ಬದಲಾಗುವುದಿಲ್ಲ, ಎಲ್ಲರಿಗೂ ಅನ್ವಯಿಸುವಂಥದ್ದು ಇದು. ಹಾಗೆ ತಮೋಗುಣ ಏನ್ ಮಾಡುತ್ತೆ? ತಮೋಗುಣ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಅದು ಅಜ್ಞಾನವನ್ನ ಉಂಟು ಮಾಡುತ್ತೆ, ಪ್ರಮಾದ ಅಂತ ಕೂಡ ಕರೀತಾರೆ. ಪ್ರಮಾದವನ್ನ ಉಂಟು ಮಾಡುತ್ತೆ. ಪ್ರಮಾದ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ತಪ್ಪಾಗಿ ಆಲೋಚನೆ ಮಾಡೋದು, ತಪ್ಪು ಕೆಲಸಗಳನ್ನ ಮಾಡೋದು, ವಿಕರ್ಮವನ್ನ ಮಾಡೋದು, ಮಾಡಬಾರದನ್ನ ಮಾಡೋದು, ಆಡಬಾರದನ್ನ ಆಡೋದು. ಈ ರೀತಿಯಲ್ಲಿ ನಡವಳಿಕೆ ಇದೆ ಅಂದ್ರೆ ಇದು ತಮೋಗುಣದ ಲಕ್ಷಣ. ಯಾವುದು ಬೇಡವೋ ಅದನ್ನ ಬೇಕು ಅಂತ ಭಾವಿಸೋದು ಅಥವಾ ಬಯಸೋದು. ಈ ತಮೋಗುಣ ವಿನಾಶಕ್ಕೆ ಕಾರಣ ಆಗುತ್ತೆ. ರಜೋಗುಣ ಕರ್ಮದಲ್ಲಿ ಆಸಕ್ತಿ, ಕರ್ಮಬಂಧನ, ದುಃಖಕ್ಕೆ ಕಾರಣ ಆಗುತ್ತೆ. ಸತ್ವಗುಣ ಜ್ಞಾನವನ್ನು ನೀಡುತ್ತೆ, ತನ್ಮೂಲಕ ಸತ್ಕರ್ಮ, ಸುಖ ಪ್ರಾಪ್ತಿ ಆಗುತ್ತೆ. ಈಗ ಚಿತ್ತಶುದ್ಧಿ ಯಾವ ರೂಪದಲ್ಲಿ ನಮಗೆ ಸುಖವನ್ನ ಉಂಟು ಮಾಡುತ್ತೆ ಎನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾರಲ್ಲಿ ಹೆಚ್ಚು ಸತ್ವಗುಣ ಇದೆಯೋ ಅಷ್ಟರ ಮಟ್ಟಿಗೆ ಅವರಿಗೆ ಸುಖ ಶಾಂತಿ ಪ್ರಾಪ್ತವಾಗುತ್ತೆ. ಈ ಸತ್ವಗುಣ ಏನ್ ಮಾಡುತ್ತೆ? ಸಾತ್ವಿಕ ವಿಚಾರಗಳಲ್ಲಿ ಶ್ರದ್ಧೆಯನ್ನ ಉಂಟು ಮಾಡುತ್ತೆ. ಅದನ್ನ ದೈವಿ ಸಂಪದ ಅಂತ ಕೂಡ ಪರಮಾತ್ಮ ತಿಳಿಸಿದ್ದಾನೆ. ದೈವಿ ಸಂಪದದಲ್ಲಿ ಶ್ರದ್ಧೆಯನ್ನ ಉಂಟು ಮಾಡುತ್ತೆ. ಅಂದ್ರೆ ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯ ವಿಚಾರಗಳನ್ನ ಕೇಳಿ ತಿಳ್ಕೋಬೇಕು, ಸಜ್ಜನರ ಸಂಘವನ್ನ ಮಾಡಬೇಕು, ಸತ್ಸಂಗಗಳಲ್ಲಿ ಭಾಗವಹಿಸಬೇಕು, ಹಾಗೆ ಸತ್ಕರ್ಮಗಳನ್ನು ನಾವು ಆಚರಿಸಬೇಕು. ಜೊತೆಗೆ ಯಾವುದು ಶಾಸ್ತ್ರಕ್ಕೆ ವಿರುದ್ಧವೋ, ಯಾವುದನ್ನ ದುಷ್ಕರ್ಮ ಅಂತ ಕರೀತಾರೋ, ಯಾವುದನ್ನ ನಿಷಿದ್ಧ ಅಂತ ಕರೆದಿದ್ದಾರೋ ಸಮಾಜದಲ್ಲಿ, ಅದನ್ನ ಬಿಟ್ಬಿಡ್ಬೇಕು. ನೋಡಿ, ಎರಡು ರೀತಿಯಲ್ಲಿ ಇರುತ್ತೆ ಈ ಶ್ರದ್ಧೆ ಕೆಲಸ ಮಾಡುತ್ತೆ. ಒಂದು, ನಾವು ಒಳ್ಳೆಯ ಕೆಲಸವನ್ನ ಮಾಡಬೇಕು ಅಂತ ಪ್ರಚೋದನೆ ಮಾಡುತ್ತೆ. ದುಷ್ಕರ್ಮಗಳನ್ನ ನಾನು ಬಿಡಬೇಕು, ದುರಭ್ಯಾಸಗಳು, ದುಶ್ಚಟಗಳು ಅಥವಾ ದುರ್ಗುಣಗಳೇನಾದ್ರು ಇದ್ದಿದ್ದೇ ಆದ್ರೆ ಅದನ್ನ ಬಿಡಬೇಕು ಅನ್ನೋ ಭಾವನೆನೂ ಬರುತ್ತೆ. ಒಳ್ಳೆಯದನ್ನ ಕಲ್ತ್ಕೋಬೇಕು, ಅಭ್ಯಾಸ ಮಾಡಬೇಕು ಅನ್ನೋ ಭಾವನೆನೂ ಬರುತ್ತೆ. ಇದನ್ನ ಸಾತ್ವಿಕ ಶ್ರದ್ಧೆ ಅಂತ ಕರೆದಿದ್ದಾರೆ. ಯಾರಿಗೆ ಈ ಸಾತ್ವಿಕ ಶ್ರದ್ಧೆ ಇರುತ್ತೋ ಅವರು ಪ್ರಯತ್ನಪೂರ್ವಕವಾಗಿ ಅಥವಾ ತಮ್ಮ ಪುರುಷಾರ್ಥ, ಪುರುಷ ಪ್ರಯತ್ನ ಅಂತ ಕೂಡ ಕರೀತಾರೆ, ತನ್ಮೂಲಕ
ಸಾತ್ವಿಕ ವಿಚಾರಗಳನ್ನ, ಸಾತ್ವಿಕ ಕರ್ಮಗಳನ್ನ ಅವರು ಜೀವನದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಹಾಗೇನೆ ರಜೋಗುಣ ಇದ್ದಾಗ ರಾಜಸಿಕ ಕರ್ಮಗಳಲ್ಲಿ ಆಸಕ್ತಿ, ಅದರಲ್ಲಿ ತೊಡಗುವಂಥದ್ದು. ಹೀಗಾಗಿ ರಜೋಗುಣ ಕಡಿಮೆ ಇದ್ದಷ್ಟು ಪ್ರಾಪಂಚಿಕ ಕರ್ಮಗಳು, ಪ್ರಾಪಂಚಿಕ ವಿಚಾರಗಳು, ಇವುಗಳಲ್ಲಿ ಶ್ರದ್ಧೆ ಕಡಿಮೆ ಆಗ್ತಾ ಬರುತ್ತೆ. ಅದು ಬೇಡ ಅಂತ ಅನ್ಸುತ್ತೆ. ಸಾತ್ವಿಕ ಕರ್ಮಗಳು, ಸಾತ್ವಿಕ ವಿಚಾರಗಳು, ಇವುಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಅದನ್ನ ಪ್ರಯತ್ನ ಪೂರ್ವಕವಾಗಾದ್ರೂ ಮಾಡಬೇಕು ಅನ್ನುವಂತಹ ಸಂಕಲ್ಪ ಉಂಟಾಗುತ್ತೆ. ಅದಕ್ಕೆ ಸತ್ಸಂಕಲ್ಪ ಅಂತ ಹೆಸರು. ಈ ವಿಚಾರ ಬಹಳ ಮುಖ್ಯ. ಯಾಕೆಂದ್ರೆ ಒಂದು ಉದಾಹರಣೆಯನ್ನು ನಾವು ಗಮನಿಸೋಣ. ಈಗ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳು ತಿಳುವಳಿಕೆಯನ್ನ ಹೇಳ್ತಾರೆ. ಇದು ಸರಿಯಾಗಿದೆ, ಸರಿಯಾದ್ದು, ಇದು ತಪ್ಪು. ಹಾಗಾಗಿ ತಪ್ಪುಗಳನ್ನ ತಿದ್ಕೋಬೇಕು, ಒಳ್ಳೆ ಕೆಲಸವನ್ನ ಮಾಡಬೇಕು, ಹೀಗೆಲ್ಲ ಹೇಳ್ತಾ ಇರ್ತಾರೆ. ಆ ಮಕ್ಕಳಲ್ಲಿ ಚಿತ್ತಶುದ್ಧಿ ಇದ್ದಿದ್ದೇ ಆದ್ರೆ ಸ್ವಲ್ಪ ಮಟ್ಟಿಗಾದ್ರೂ ತಂದೆ ತಾಯಿಗಳ ಮಾತು ಎಷ್ಟು ಸರಿ ಅಂತ ವಿಚಾರ ಮಾಡಿ ಅವ್ರು ಹೇಳಿದ ಹಾಗೆ ಕೇಳಬೇಕು ಅನ್ನುವಂಥ ಶ್ರದ್ಧೆ ಅವರಿಗೆ ಬರುತ್ತೆ. ಯಾಕಂದ್ರೆ ಸತ್ವಗುಣ ಇದ್ದಾಗ ಸಾತ್ವಿಕ ಶ್ರದ್ಧೆ ಉಂಟಾಗುತ್ತೆ. ಗುರು ಹಿರಿಯರ ಮಾತಿನಲ್ಲಿ ನಾವು ಗೌರವದಿಂದ ನಡ್ಕೋಬೇಕು, ಅವ್ರು ಹೇಳ್ದಾಗ ಕೇಳಬೇಕು ಅನ್ನುವಂತಹ ಇಚ್ಛೆ ಅವರಲ್ಲಿ ಪ್ರಕಟ ಆಗುತ್ತೆ. ಇಲ್ಲದೇ ಇದ್ರೆ ಇವರೇನೋ ತಿಳುವಳಿಕೆ ಹೇಳ್ತಾ ಇರ್ತಾರೆ, ಆದ್ರೆ ಅವರು ಮಾಡಿದ ತಪ್ಪುಗಳನ್ನೇ ಮಾಡ್ತಾ ಇರ್ತಾರೆ. ಹಾಗೇನಾಗುತ್ತೆ, ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಮಾಡಬಾರದನ್ನ ಮಾಡಿದ್ಮೇಲೆ ಆಗಬಾರದು ಹಾಗೆ ಆಗತ್ತೆ ಅನ್ನೋದು ಗೊತ್ತೇ ಇದೆ. ಹೀಗಾಗಿ ಸತ್ವಗುಣ ಹೆಚ್ಚು ಮಾಡಿಕೊಳ್ಳೋದು, ಚಿತ್ತವನ್ನ ಶುದ್ಧವಾಗಿಟ್ಕೊಳ್ಳೋದು ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕುಟುಂಬಕ್ಕೂ, ಇಡೀ ಸಮಾಜಕ್ಕೆ ಬಹಳ ಮುಖ್ಯವಾದ ವಿಚಾರ. ಇನ್ನೂ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ, ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ, ಮಾನವ ಸಮಾಜದ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳಿಗೆ ಚಿತ್ತಶುದ್ಧಿಯ ಕೊರತೆನೇ ಕಾರಣ. ರಜೋಗುಣ ಅಥವಾ ತಮೋಗುಣವೇ ಕಾರಣವಾಗುತ್ತೆ. ಸರಿ, ಸತ್ವಗುಣ ಹೆಚ್ಚು ಮಾಡ್ಕೋಬೇಕು, ರಜೋಗುಣ ತಮೋಗುಣವನ್ನ ಕಡಿಮೆ ಮಾಡ್ಕೋಬೇಕು. ಅದಕ್ಕೇನ್ ಮಾಡ್ಬೇಕು ಅಂದ್ರೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ನೀವು ಪೂರ್ವದ ಕಡೆ ಹೆಜ್ಜೆ ಹಾಕಿ ಪಶ್ಚಿಮ ತಾನಾಗಿ ದೂರ ಆಗುತ್ತೆ, ಅದನ್ನ ತಳ್ಳೋ ಅಗತ್ಯ ಇಲ್ಲ. ಹಾಗೇನೆ ರಜೋಗುಣ ತಮೋಗುಣಗಳನ್ನ ನಾನು ಬಿಟ್ಬಿಡ್ಬೇಕು ಅನ್ನುವಂಥ ಆಲೋಚನೆ ಅಗತ್ಯ ಇಲ್ಲ. ಸತ್ವಗುಣವನ್ನ ಹೆಚ್ಚು ಮಾಡ್ಕೊಳ್ತಾ ಬಂದ್ರೆ ತಾನಾಗಿ ರಜೋಗುಣ ತಮೋಗುಣಗಳು ಕ್ರಮೇಣ ಕಡಿಮೆ ಆಗುತ್ತೆ. ಈ ಸತ್ವಗುಣವನ್ನ ಹೆಚ್ಚು ಮಾಡಿಕೊಂಡಷ್ಟು ಮನಸ್ಸು ಅಥವಾ ಚಿತ್ತ ತಿಳಿಯಾಗಿರುತ್ತೆ, ಹಗುರವಾಗಿರುತ್ತೆ, ಶುದ್ಧವಾಗಿರುತ್ತೆ. ಶುದ್ಧವಾದ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡುತ್ತೆ. ಆಲೋಚನೆಗಳಿಗೆ ತಕ್ಕಂತೆ ಆ ವ್ಯಕ್ತಿ ಕರ್ಮವನ್ನ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ಳೋದು. ಇದನ್ನ ಮಾಡಬೇಕಾ ಬೇಡವಾ, ಹಾಗೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲವನ್ನು ಕೂಡ ಮನಸ್ಸಿನ ಸಂಕಲ್ಪದಿಂದಲೇ ನೆರವೇರಿಸಬೇಕು. ಮನಸ್ಸಿನಲ್ಲಿ ಸತ್ವಗುಣ ಇದ್ದಾಗ ಮಾತ್ರ ಅದು ಶುದ್ಧವಾಗಿರುತ್ತೆ, ಸರಿಯಾದ ಸಂಕಲ್ಪವನ್ನ ಮಾಡುತ್ತೆ. ಇಲ್ಲದೇ ಇದ್ರೆ ಅದು
ವಿಕಲ್ಪಗಳನ್ನ, ವಿಕ್ಷೇಪಗಳನ್ನ ಉಂಟು ಮಾಡುತ್ತೆ. ವಿಕರ್ಮ ಅಂದ್ರೆ ಮಾಡಬಾರದ ಕರ್ಮಗಳು, ಆ ವಿಕರ್ಮಗಳನ್ನ ಮಾಡೋ ಹಾಗೆ ಮಾಡುತ್ತೆ. ಚಿತ್ತಶುದ್ಧಿ ಇದ್ದಾಗ ಸತ್ಕರ್ಮಗಳನ್ನ ಮಾಡೋದಕ್ಕೆ ನಮಗೆ ಆಸಕ್ತಿನೂ ಉಂಟಾಗುತ್ತೆ. ಆ ಪ್ರಯತ್ನದಲ್ಲಿ ನಾವು ಯಶಸ್ವಿ ಕೂಡ ಆಗ್ತೀವಿ. ಇನ್ನೊಂದು ವಿಚಾರ ಇದೆ, ಏನು ಅಂದ್ರೆ ಕೆಲವರು ಮಧ್ಯದಲ್ಲಿ ನಿಲ್ತಾರೆ. ಅಂದ್ರೆ ಸತ್ವಗುಣ ಇಲ್ಲ ಅಂತಲ್ಲ, ಇದೆ, ಆದ್ರೆ ಅದರ ಕೊರತೆ ಇದೆ. ಆಗೇನಾಗುತ್ತೆ, ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಆಧ್ಯಾತ್ಮಿಕ ಸಾಧನೆ ಮಾಡಬೇಕು, ನಾನು ಆಧ್ಯಾತ್ಮಿಕವಾಗಿ ಬೆಳಿಬೇಕು, ಮುಂದುವರಿಬೇಕು, ಭಗವಂತನಿಗೆ ಹತ್ರ ಆಗ್ಬೇಕು, ಉತ್ತಮನಾದ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು, ಉತ್ತಮವಾದ ವ್ಯಕ್ತಿ ಆಗ್ಬೇಕು, ಹೀಗೆಲ್ಲ ವಿಚಾರ ಏನೋ ಇರುತ್ತೆ. ಆದ್ರೆ ಅನುಷ್ಠಾನದ ವಿಚಾರಕ್ಕೆ ಬಂದಾಗ ಸಾಧ್ಯವಾಗ್ತಾ ಇರಲ್ಲ. ಮಾಡಬೇಕು ಅಂತ ಅನ್ಕೋತಾರೆ, ಅದನ್ನ ಮಾಡಕ್ಕಾಗಲ್ಲ. ಅಥವಾ ಒಂದಿನ ಮಾಡಿದ್ರೆ ಇನ್ನೊಂದ್ ದಿನ ಮಾಡಕ್ಕಾಗಲ್ಲ. ಈ ಸಮಸ್ಯೆ ಕೂಡ ಬಹಳಷ್ಟು ಜನರಲ್ಲಿ ಇರುತ್ತೆ. ಈಗ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಅಲ್ಲಿ ಕೂಡ ಚಿತ್ತಶುದ್ಧಿಯ ಕೊರತೆನೇ ಕಾರಣ. ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತ ಇಚ್ಛೆ ಆದ್ಮೇಲೆ ಅನುಷ್ಠಾನಕ್ಕೆ ತರೋದಕ್ಕೆ ಏನ್ ಕಷ್ಟ? ಬೇರೆ ಯಾರೋ ನಮ್ಗೆ ಅಡ್ಡಿ ಬರ್ತಾ ಇದ್ದಾರೆ, ಅವೆಲ್ಲ ಸುಳ್ಳು. ಬೆಳಗ್ಗೆ ಬೇಗ ಎದ್ದೋಳೋದಕ್ಕೆ ಯಾರು ಅಡ್ಡಿ ಬರ್ತಾರೆ? ಯಾರು ತಡೀತಾರೆ ಇವ್ರನ್ನ ಬೇಗ ಎದ್ದೋಳೋದಕ್ಕೆ? ಬೇಗೆದ್ದು ಭಗವಂತನ ನಾಮಸ್ಮರಣೆ ಮಾಡ್ತೀನಿ ಅಂದ್ರೆ ಅದಕ್ಕೆ ಯಾರಾದ್ರೂ ತೊಂದರೆ ಕೊಡ್ತಾರ? ಅವ್ರ ಮನಸ್ಸಿನಲ್ಲಿ ಅವ್ರು ಮಾಡ್ಕೋಬಹುದು. ಭಗವಂತನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಯಾರು ಅಡ್ಡಿಪಡಿಸಕ್ಕಾಗಲ್ಲ. ಸರಿ, ಬಹಳಷ್ಟು ಕೆಲಸ ಕಾರ್ಯಗಳಿದೆ ನಮಗೆ ಅಂತ ಹೇಳುವಂಥದ್ದು ಒಂದು ನೆಪ ಇರುತ್ತೆ. ಅದಕ್ಕೆ ಉತ್ತರ ಕೂಡ ಇಲ್ಲೇ ಇದೆ. ರಜೋಗುಣ ಹೆಚ್ಚಾಗಿದ್ದಾಗ, ಅಂದ್ರೆ ಚಿತ್ತಶುದ್ಧಿಯ ಕೊರತೆ ಇದ್ದಾಗ ಅವಶ್ಯಕತೆಗಿಂತ ಹೆಚ್ಚು ಕೆಲಸ ಕಾರ್ಯಗಳನ್ನ ಅವರು ಹಚ್ಕೋತಾರೆ ಅಂದ್ರೆ ಆ ಕೆಲಸ ಕಾರ್ಯಗಳನ್ನ ಹೆಚ್ಚು ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಅವಶ್ಯಕತೆ ಇರಲ್ಲ ಜೀವನಕ್ಕೆ, ಆದ್ರೆ ಹೆಚ್ಚು ಕೆಲಸವನ್ನ ಅವರು ಸಂಕಲ್ಪ ಮಾಡಿಕೊಂಡು ಕರ್ಮದಲ್ಲಿ ಆಸಕ್ತರಾಗ್ತಾರೆ, ಕರ್ಮದಲ್ಲಿ ತೊಡಗ್ತಾರೆ. ಸಹಜವಾಗಿ ಅವರಿಗೆ ಸಮಯದ ಅಭಾವ ಉಂಟಾಗುತ್ತೆ. ಇದಕ್ಕೆ ಕಾರಣ ಕೂಡ ಚಿತ್ತಶುದ್ಧಿಯ ಕೊರತೆ. ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ನಮಗೆ ಸಾಧನೆ ಮಾಡಬೇಕು ಅನ್ನೋ ಇಚ್ಛೆ ಇದೆ, ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು, ಭಗವಂತನ ಕಡೆ ಮುಂದುವರಿಬೇಕು, ನಮ್ಮನ್ನ ನಾವು ತಿದ್ಕೋಬೇಕು, ಸದ್ಗತಿಯನ್ನ ಪಡಿಬೇಕು, ಇವೆಲ್ಲ ಇಚ್ಛೆ ಇದೆ. ಆದ್ರೆ ನಮಗೆ ಸಮಯ ಸಾಕಾಗ್ತಾ ಇಲ್ಲ, ಮನೆಯ ವಾತಾವರಣ ಅದಕ್ಕೆ ಅನುಗುಣವಾಗಿಲ್ಲ, ಅಥವಾ ಮನಸ್ಸು ಸಹಕರಿಸ್ತಾ ಇಲ್ಲ, ಹೀಗೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಇದಕ್ಕೂ ಕೂಡ ಉತ್ತರ ಇಲ್ಲೇ ಇದೆ. ಇದಕ್ಕೆ ಇದ್ಯಾವುದೂ ಕಾರಣ ಅಲ್ಲ, ಇವರ ಚಿತ್ತಶುದ್ಧಿಯ ಕೊರತೆನೇ ಕಾರಣ. ಎಷ್ಟು ನಾವು ಕೆಲಸ ಮಾಡಬೇಕು, ನಮಗೆ ಎಷ್ಟು ಕರ್ಮದ ಅವಶ್ಯಕತೆ ಇದೆ, ಕರ್ಮ ಮಾಡಲೇಬೇಕು. ಪರಮಾತ್ಮ ಹೇಳೋ ಹಾಗೆ ಕರ್ಮ ಮಾಡದೆ ಶರೀರ ಯಾತ್ರೆ ಸಾಗೋದಿಲ್ಲ. ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಬೇಕು ಅಂತ ನಿಯಮ ಇದೆ. ಅತಿ ಸರ್ವತ್ರ ವರ್ಜಯೇತ್, ಅತಿಯಾದದ್ದನ್ನೆಲ್ಲವನ್ನು ಬಿಡಲೇಬೇಕು ಅಂತ. ಹಾಗಾದ್ರೆ ಅತಿಯಾಗಿ ಕೆಲಸವನ್ನ ಯಾಕೆ ತೊಡಗಿಸ್ಕೋತಾರೆ? ಅತಿಯಾದ ಸಂಪತ್ತಿನ ಆಸೆ, ಅದನ್ನು ಲೋಭ ಅಂತ ಕರೀತಾರೆ, ಅದು ರಜೋಗುಣದ ಲಕ್ಷಣ. ಹಾಗೆ ಅನಾವಶ್ಯಕವಾದ ಕರ್ಮಗಳನ್ನ ಮಾಡುವಂಥದ್ದು ಒಂದಿರುತ್ತೆ. ಒಂದು ಅತಿಯಾಗಿ ಮಾಡೋದು, ಇನ್ನೊಂದು ಅನಾವಶ್ಯಕವಾದ ಕರ್ಮಗಳಲ್ಲಿ ತೊಡಗುದು. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ.
ಈ ಎರಡು ಕಾರಣದಿಂದ ಅವರಿಗೆ ಅಧ್ಯಾತ್ಮ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ. ಈ ಎರಡು ಸಮಸ್ಯೆಗಳು ಎಲ್ಲಿಂದ ಬಂತು ಅಂದ್ರೆ ಚಿತ್ತಶುದ್ಧಿಯ ಕೊರತೆ. ಯಾಕೆ ಅವರಿಗೆ ಮನಸ್ಸು ಸಹಕರಿಸ್ತಾ ಇಲ್ಲ? ಇದಕ್ಕೆ ಕಾರಣ ಸತ್ವಗುಣದ ಕೊರತೆ. ಮತ್ತೊಬ್ಬರು ಯಾರೋ ಇದಕ್ಕೆ ಸಮಸ್ಯೆ ಅಥವಾ ಏನೋ ಒಂದು ತೊಂದರೆ ಉಂಟು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಸುಳ್ಳು. ಮನಸ್ಸು ಶುದ್ಧವಾಗಿದ್ರೆ ಭಗವಂತನ ಧ್ಯಾನ, ಶುದ್ಧವಾದ ಜೀವನ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್ ಅಂತ. ನಿಮ್ಮ ಜೀವನದ ಜವಾಬ್ದಾರಿಯನ್ನ ನೀವೇ ಹೊತ್ಕೊಳ್ಳಿ. ಇವತ್ತು ನೀವೇನಾಗಿದ್ದೀರೋ ಅದಕ್ಕೆ ನೀವೇ ಜವಾಬ್ದಾರರು ಅನ್ನೋದನ್ನು ಒಪ್ಕೊಳ್ಳಿ. ಆಮೇಲೆ ನೀವೇನು ಮಾಡಬೇಕು ಅನ್ಕೊಂಡಿದ್ದೀರೋ ಅದಕ್ಕೆ ಬೇರೆ ಯಾರು ಅಡ್ಡಿ ಆಗೋದಕ್ಕಾಗೋದಿಲ್ಲ. ನಮ್ಮ ಮನಸ್ಸೇ ಅದಕ್ಕೆ ಅಡ್ಡಿ ಆಗುತ್ತೆ, ಅನುಕೂಲ ಕೂಡ ಮಾಡಿಕೊಡುತ್ತೆ ಅನ್ನೋದನ್ನು ಒಪ್ಕೋಬೇಕಾಗುತ್ತೆ. ಹೇಗೆ ಅಂದ್ರೆ, ಸತ್ವಗುಣ ಹೆಚ್ಚಾಗಿದ್ದಾಗ ಜ್ಞಾನ ಹೆಚ್ಚಾಗಿರುತ್ತೆ. ಜ್ಞಾನ ಹೆಚ್ಚಿದ್ದಾಗ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಳ್ಳುತ್ತೆ. ಧರ್ಮ ಸೂಕ್ಷ್ಮಗಳು, ಕರ್ಮ ಸಿದ್ಧಾಂತ ಎರಡು ಚೆನ್ನಾಗಿ ಅರ್ಥ ಆಗುತ್ತೆ. ಕರ್ಮ ಸಿದ್ಧಾಂತ ಅರ್ಥ ಆದಾಗ ಯಾವ ಕರ್ಮದಿಂದ ಯಾವ ಫಲ ಅನ್ನೋದು ತಿಳಿದಿರೋದ್ರಿಂದ ಸತ್ಕರ್ಮವನ್ನ ಮಾತ್ರ ಮಾಡ್ತಾರೆ, ದುಷ್ಕರ್ಮವನ್ನ ಬಿಟ್ಬಿಡ್ತಾರೆ. ಹಾಗೆ ಸತ್ವಗುಣ ಹೆಚ್ಚಾಗಿದ್ದಾಗ ಧರ್ಮ ಸೂಕ್ಷ್ಮಗಳನ್ನ ಅರ್ತಿರ್ತಾರೆ. ಆಗ ಅವ್ರೇನ್ ಮಾಡ್ತಾರೆ, ಅನಾವಶ್ಯಕವಾಗಿ ಇತರರ ವಿಚಾರಗಳಲ್ಲಿ ಅವರು ಆಸಕ್ತಿ ವಹಿಸೋದಿಲ್ಲ. ಇದೊಂದು ಮನುಷ್ಯನಿಗೆ ಬಹಳ ದೊಡ್ಡ ದೋಷ. ಏನು ಅಂದ್ರೆ ಅದು ರಜೋಗುಣದಿಂದ ಬರುವಂಥದ್ದು, ಚಿತ್ತಶುದ್ಧಿಯ ಕೊರತೆನೆ. ಇತರರ ವಿಚಾರಗಳಲ್ಲಿ ಆಸಕ್ತಿ ವಹಿಸೋದು. ಅವರೇನ್ ಮಾಡ್ತಾ ಇದ್ದಾರೆ, ಅವರೆಷ್ಟು ಸರಿಯಾಗಿದ್ದಾರೆ, ಅವ್ರು ಏನೇನ್ ತಿದ್ಕೋಬೇಕು, ಅವ್ರು ಹೇಗಿದ್ರೆ ಸರಿ, ಈ ರೀತಿ ಆಲೋಚನೆಗಳು ನಮಗ್ ಬರ್ತಾ ಇದೆ ಅಂದ್ರೆ ತಕ್ಷಣ ತಿಳ್ಕೋಬೇಕು, ಇದು ನಮ್ಮಲ್ಲಿರೋ ರಜೋಗುಣವೇ ಇದಕ್ಕೆ ಕಾರಣ. ಮೊದಲನೇದು ಅಂದ್ರೆ ಅರ್ಥ, ನಮ್ಮ ಚಿತ್ತಶುದ್ಧಿಯ ಕೊರತೆನೇ ಈ ರೀತಿಯಾದ ಆಲೋಚನೆಗಳಿಗೆ ಕಾರಣ ಆಗಿದೆ. ಇದು ಬಹಳಷ್ಟು ಜನರಲ್ಲಿ ಸಮಸ್ಯೆ ಆಗಿರುತ್ತೆ. ಅವ್ರಿಗೆ ಗೊತ್ತಿಲ್ಲ, ಇದು ಇವರ ಅಧ್ಯಾತ್ಮ ಸಾಧನೆಗೆ ತೊಂದರೆ ಕೊಡ್ತಾ ಇದೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅವ್ರು ಅನ್ಕೋತಾರೆ, ನಾವೇನೋ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅಥವಾ ಒಳ್ಳೇದನ್ನ ಹೇಳ್ಬೇಕು ಅಂತ ಅನ್ಕೋತಾ ಇದೀವಿ ಅಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬಿ ಗುಡ್ ಡೂ ಗುಡ್ ಅಂತ ಒಂದು ಬಹಳ ಚಿಕ್ಕ ವಾಕ್ಯ. ಮೊದಲು ನೀವು ಒಳ್ಳೆಯವರಾಗಿ ಆಮೇಲೆ ಒಳ್ಳೆ ಕೆಲಸ ಮಾಡಿ, ಇನ್ನೇನು ಮಾಡಕ್ ಹೋಗ್ಬೇಡಿ. ಶ್ರೀಮಾತೆಯವರು ಹೇಳ್ತಾರೆ, ನಿಮ್ಮ ದೋಷಗಳನ್ನ ತಿದ್ಕೊಳ್ಳಿ, ಬೇರೆಯವರ ದೋಷದ ಕಡೆ ಗಮನ ಕೊಡಬೇಡಿ. ಶ್ರೀರಾಮಕೃಷ್ಣರು ಹೇಳ್ತಾರೆ, ನೀವು ಬಂದಿದ್ದು ಹಣ್ಣು ತಿನ್ನಕ್ಕೆ, ಎಲೆ ಕಾಯಿಗಳೆಲ್ಲ ಎಣಿಸ್ಕೊಂಡಿರಕ್ಕಲ್ಲ ತೋಟದಲ್ಲಿ. ನಿಮ್ಮ ಆತ್ಮೋದ್ಧಾರ ಮಾಡ್ಕೊಳ್ಳೋದಕ್ಕೆ ನೀವು ಹುಟ್ಟಿದ್ದೀರಾ. ಮೊದಲು ನಿಮ್ಮ ಆತ್ಮೋದ್ಧಾರವನ್ನ ನೀವು ಮಾಡ್ಕೊಳ್ಳಿ, ನಂತರ ಬೇರೆಯವರ ವಿಚಾರದ ಕಡೆ ಗಮನ ಕೊಡದೇ ಇರೋದು ಅದಾಮೇಲೆ. ಮೊದಲನೇ ಕೆಲಸ ಮಾಡಿ ಮುಗಿಸಿ ಅಂತ. ಹೀಗಾಗಿ ಯಾವುದನ್ನ ಮಾಡಬೇಕು, ಆ ಮಾಡೋದಕ್ಕೆ ಏನಾದ್ರು ಅಡ್ಡಿ ಅಡಚಣೆಗಳಿದೆಯಾ, ಅದನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು, ಇವೆಲ್ಲಕ್ಕೂ ಉತ್ತರ ನಮ್ಮ ಚಿತ್ತಶುದ್ಧಿ ಎಷ್ಟರ ಮಟ್ಟಿಗಿದೆ,
ಅಷ್ಟರ ಮಟ್ಟಿಗೆ ನಾವು ಇದನ್ನ ಅರ್ಥ ಮಾಡ್ಕೋತೀವಿ. ಮುಂದಿನ ವಿಚಾರ ಏನು ಅಂದ್ರೆ ಶ್ರದ್ಧೆ. ಯೋ ಯತ್ ಶ್ರದ್ಧಃ ಸಾ ಏವ ಸಹ. ಯಾರಿಗೆ ಎಂತಹ ಶ್ರದ್ಧೆ ಇರುತ್ತೋ ಅವನು ಹಾಗೆ ಆಗ್ತಾನೆ. ಇದು ಪರಮಾತ್ಮನ ಮಾತು, ಭಗವದ್ಗೀತೆಯಲ್ಲಿ ಬರುತ್ತಿದೆ. ಈ ಶ್ರದ್ಧೆ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ಶ್ರದ್ಧೆ ಅನ್ನುವಂತಹ ವಿಚಾರವನ್ನೇ ತಗೊಂಡು ಒಂದು ಅಧ್ಯಾಯ ಇದೆ, ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ. ಯಾಕೆಂದ್ರೆ ಯಾರಿಗೆ ಎಂತಹ ಶ್ರದ್ಧೆ ಇರುತ್ತೋ ಅವ್ರು ಹಾಗೆ ಆಗ್ಬಿಡ್ತಾರೆ. ಈಗ ಸಾತ್ವಿಕ ಶ್ರದ್ಧೆ ಒಳ್ಳೆಯದು, ರಾಜಸಿಕ ಶ್ರದ್ಧೆ, ತಾಮಸಿಕ ಶ್ರದ್ಧೆ ನಮಗೆ ತೊಂದರೆ ಕೊಡುತ್ತೆ, ಸಮಸ್ಯೆಗೆ ಕಾರಣ ಆಗುತ್ತೆ. ಇಷ್ಟು ನಮಗೆ ಗೊತ್ತಿದೆ. ಈಗ ನಮಗೆ ಸದಾ ಸಾತ್ವಿಕ ಶ್ರದ್ಧೆನೇ ಉಂಟಾಗಬೇಕು. ಶ್ರದ್ಧೆ ಅನ್ನೋದು ಸಾತ್ವಿಕವಾಗಿರ್ಬೇಕು. ಆಗ ನಮ್ಮ ಸಂಕಲ್ಪ, ನಮ್ಮ ಕರ್ಮಫಲ ಎಲ್ಲವೂ ಕೂಡ ಸತ್ವಗುಣಕ್ಕೆ ಅನುಗುಣವಾಗೇ ಇರುತ್ತೆ. ಎಲ್ಲಕ್ಕೂ ಮೂಲ ಶ್ರದ್ಧೆ. ಈ ಶ್ರದ್ಧೆ ಯಾಕೆ ಸಾತ್ವಿಕವಾಗಿರಲ್ಲ? ಕೆಲವೊಮ್ಮೆ ರಾಜಸಿಕ ತಾಮಸಿಕ ಆಗಿರುತ್ತೆ. ಕೊನೆಗೆ ಶ್ರದ್ಧೆಗೆ ಮೂಲ ಅವರವರ ಚಿತ್ತಶುದ್ಧಿ. ಯಾವಾಗಲೂ ಒಳ್ಳೆ ಕೆಲಸ ಮಾಡೋದಕ್ಕೆ ಸಂಕಲ್ಪ ಮಾಡಬೇಕಾಗಿದೆ. ಆದರೆ ಕೆಲವೊಮ್ಮೆ ತಪ್ಪು ಮಾಡೋದ್ರಲ್ಲೂ ಶ್ರದ್ಧೆ ಉಂಟಾಗುತ್ತೆ. ಶ್ರದ್ಧೆ ಅಂದ್ರೇನು? ಆಸಕ್ತಿ, ಮಾಡೋಣ ಅಂತ ಅನ್ಸುತ್ತೆ. ಅಂದ್ರೆ ಶ್ರೀರಾಮಕೃಷ್ಣರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಚಿತ್ತಶುದ್ಧಿಗೆ ಅನ್ವಯಿಸುವಂತೆ ಇದು ಒಂದು ಒಳ್ಳೆ ಉದಾಹರಣೆ. ಸಮಾಜದಲ್ಲಿ ಜೇನು ನೊಣಗಳು ಮತ್ತು ಸಾಮಾನ್ಯ ನೊಣಗಳು, ಎರಡೂ ತರ ನೊಣಗಳು ಇವೆ. ಈ ಜೇನು ನೊಣಗಳೇನ್ ಮಾಡುತ್ತೆ? ಗೂಡಿನಿಂದ ಹಾರಿ ಬಂದು ಹೂಗಳನ್ನ ಹುಡುಕೊಂಡು ಹೋಗುತ್ತೆ. ಹೂಗಳ ಮೇಲೆ ಕುತ್ಕೊಂಡು ಮಕರಂದವನ್ನು ಹೀರುತ್ತೆ, ತಗೊಂಡೋಗಿ ಜೇನುಗೂಡಲ್ಲಿ ಇಡುತ್ತೆ. ಅಥವಾ ಮಕರಂದವನ್ನು ಮಾತ್ರ ಸ್ವೀಕರಿಸುತ್ತೆ. ಅಷ್ಟೇ ಅದರ ಕೆಲಸ. ಅದು ಎಲ್ಲಂದ್ರಲ್ಲಿ ಕುತ್ಕೊಳ್ಳೋದಿಲ್ಲ. ಇದು ಸಾತ್ವಿಕ ಶ್ರದ್ಧೆಗೆ ಉದಾಹರಣೆ. ಸತ್ವಗುಣ ಇರುವಂತವರು, ಸಾತ್ವಿಕ ಶ್ರದ್ಧೆ ಇರುವಂತವರು ಅಥವಾ ಚಿತ್ತಶುದ್ಧಿ ಇರುವಂತವರು ಯಾವುದನ್ನ ನಾವು ಮಾಡಬೇಕು, ಯಾವುದನ್ನ ಮಾಡೋದಕ್ಕೆ ಈ ಜಗತ್ತಿಗೆ ಬಂದಿದ್ದೀವಿ, ಎಷ್ಟು ಮಾಡಬೇಕು, ಹೇಗ್ ಮಾಡಬೇಕು, ಇಷ್ಟು ತಿಳ್ಕೊಂಡು ಅಷ್ಟು ಕೆಲಸ ಮಾಡಿ ಮುಗಿಸಿ ಹೋಗ್ತಾ ಇರ್ತಾರೆ. ಅವರ ಜೀವನ ಎಷ್ಟು ಸುಲಭ, ಎಷ್ಟು ಸರಳ. ಸರಳ ಆದ್ಮೇಲೆ ಅದು ಸುಲಭವಾಗೇ ಇರುತ್ತೆ. ಯಾರಾದರೂ ಜೀವನ ಬಹಳ ಕಷ್ಟ, ಬಹಳ ಹೋರಾಟ, ಬಹಳ ಸಮಸ್ಯೆಗಳು, ಬಹಳ ಬೇಸರ, ಇನ್ನೇನೇನೋ ದೋಷಗಳು ಅವ್ರಿಗೆಲ್ಲ ಅದರ ಅನುಭವ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಬೇರೆಲ್ಲೋ ಇಲ್ಲ, ಅವರ ಚಿತ್ತವೇ ಅದಕ್ಕೆ ಕಾರಣ. ಅದಕ್ಕೇನು ಉದಾಹರಣೆ ಅಂದ್ರೆ ಸಾಮಾನ್ಯ ನೊಣಗಳು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಸಾಮಾನ್ಯ ನೊಣಗಳಿರುತ್ತೆ. ಆ ನೊಣ ಏನ್ ಮಾಡುತ್ತೆ? ಕೆಲವೊಮ್ಮೆ ಒಳ್ಳೆಯದ್ರ ಮೇಲೂ ಕುತ್ಕೊಳ್ಳುತ್ತೆ, ಕೆಲವೊಮ್ಮೆ ಕೆಟ್ಟದ್ರ ಮೇಲೂ ಕುತ್ಕೊಳ್ಳುತ್ತೆ. ಅಂದ್ರೆ ಹೂವು, ಹಣ್ಣು ಇತ್ಯಾದಿಗಳ ಮೇಲೂ ಕುತ್ಕೊಳ್ಳುತ್ತೆ, ಆಹಾರ ಪದಾರ್ಥಗಳ ಮೇಲೂ ಕುತ್ಕೊಳ್ಳುತ್ತೆ, ಕೊಳಕು ವಸ್ತುಗಳ ಮೇಲೂ ಕುತ್ಕೊಳ್ಳುತ್ತೆ. ಬೇಕಾಗಿರೋದು, ಬೇಡದೆ ಇರೋದು ಅನ್ನುವಂತಹ ವಿವೇಕ ಈ ಸಾಮಾನ್ಯ ನೊಣಗಳಿಗೆ ಇರೋದಿಲ್ಲ. ಸಾಮಾನ್ಯ ಜನರು ಹಾಗೆ, ಅವ್ರಿಗೆ ಬೇಕಾಗಿರೋದನ್ನೂ ಮಾಡ್ತಾರೆ, ಬೇಡದೆ ಇರೋದನ್ನು ಮಾಡ್ತಾರೆ. ಈಗ ಬೇಕಾಗಿರೋದು ಯಾವುದು? ಜೀವನೋಪಾಯಕ್ಕೆ ಒಂದು ಕರ್ಮ ಮಾಡಬೇಕು, ಅದು ಮಾಡ್ತಾರೆ. ದೇವರ ಪೂಜೆ ಮಾಡಬೇಕು, ಅದು ಮಾಡ್ತಾರೆ. ಒಂದಷ್ಟು ಸೇವಾ ಕಾರ್ಯ, ಪೂಜೆ ಎಲ್ಲ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಅದು ಮಾಡ್ತಾರೆ. ಜೊತೆಗೆ ಇನ್ನು ಬೇಡದೆ ಇರೋದನ್ನು ಮಾಡ್ತಾರೆ. ಬೇಡದೆ ಇರೋದೇನು? ಬೇರೆಯವರ ವಿಚಾರಗಳಲ್ಲಿ ಆಸಕ್ತಿ ವಹಿಸೋದು, ಅವ್ರು ಸರಿ ಇಲ್ಲ ಅಂತ ಮನಸ್ಸಿನಲ್ಲಿ ಬೈಕೊಳ್ಳೋದು, ಇದು ಬೇಕಾಗಿಲ್ಲ. ಹಾಗೇನೆ
ಅಲ್ಲೇನ್ ನಡೀತಾ ಇದೆ ಸಮಾಜದಲ್ಲಿ, ಇಲ್ಲೇನ್ ನಡೀತಾ ಇದೆ, ಅವರೆಷ್ಟು ಸರಿಯಾಗಿದ್ದಾರೆ, ಇವರೆಷ್ಟು ಸರಿಯಾಗಿದ್ದಾರೆ, ಇದ್ರ ಬಗ್ಗೆ ವಿಚಾರ ಮಾಡಕ್ ಹೋಗೋದು, ಅದನ್ನ ಮೂಗ್ ತೋರಿಸ್ಕೊಂಡು ಹೋಗೋದು ಅಂತ ಹೇಳ್ತಾರೆ. ಅನಾವಶ್ಯಕವಾದ ವಿಚಾರಗಳಲ್ಲಿ ಆಸಕ್ತಿ ವಹಿಸೋದು ಅಂತ. ಹಾಗೇನೆ ಅದು ಕೆಟ್ಟದ್ದು ಅಂತ ಗೊತ್ತಿದ್ರೂ ಅದನ್ನ ತಿನ್ನಕ್ ಹೋಗೋದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿದ್ರು ಅದನ್ನೇ ಏನೋ ತಿನ್ನಕ್ ಹೋಗೋದು, ಮಾಡಕ್ ಹೋಗೋದು, ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ಮಾತಾಡಕ್ ಹೋಗೋದು, ಅವಶ್ಯಕತೆಗಿಂತ ಹೆಚ್ಚು ಕರ್ಮಗಳನ್ನ ಕಟ್ಕೊಳ್ಳೋದು, ಈ ರೀತಿಲೆಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ, ಇದು ಸಾಮಾನ್ಯ ನೊಣಗಳ ಸ್ವಭಾವ. ಅಂದ್ರೆ ಏನರ್ಥ? ಚಿತ್ತಶುದ್ಧಿಯ ಕೊರತೆ. ಚಿತ್ತಶುದ್ಧಿಯ ಕೊರತೆ ಇರೋದ್ರಿಂದ ಒಮ್ಮೆ ಒಳ್ಳೇದ್ರ ಮೇಲೂ ಕುತ್ಕೊಳ್ಳುತ್ತೆ, ಒಮ್ಮೆ ಕೆಟ್ಟದ್ರ ಮೇಲೆ ಬೇಡದ್ರ ಮೇಲೂ ಕುತ್ಕೊಳ್ಳುತ್ತೆ. ಮನಸ್ಸು ಹಾಗೆ ಒಳ್ಳೆಯದನ್ನೂ ಮಾಡುತ್ತೆ, ಬೇಡದೇ ಇರೋದನ್ನು ಮಾಡುತ್ತೆ. ಆಧ್ಯಾತ್ಮಿಕ ವಿಚಾರಗಳಲ್ಲೂ ಮನಸ್ಸು ತೊಡಗುತ್ತೆ, ಪ್ರಾಪಂಚಿಕ ವಿಚಾರಗಳು, ಹಾಗೆ ಭೋಗ, ಮನೋರಂಜನೆ, ಇನ್ನೊಂದು ಮತ್ತೊಂದು ದೋಷಪೂರಿತವಾದ ವಿಚಾರಗಳು ಎಲ್ಲದರಲ್ಲೂ ಭಾಗವಹಿಸುತ್ತದೆ. ಅಂದ್ರೆ ಎಲ್ಲದರಲ್ಲೂ ಆಸಕ್ತಿ ವಹಿಸಿ ಅಲ್ಲಿ ತೊಡಗೋದ್ರಿಂದ ಏನಾಯ್ತು, ಇದರ ಪರಿಣಾಮ ಚಿತ್ತಶುದ್ಧಿ ಕಡಿಮೆ ಆಯಿತು. ಈಗ ನಮ್ಮ ಮನಸ್ಸು ಅಥವಾ ಚಿತ್ತ ಯಾಕೆ ಶುದ್ಧವಾಗಿಲ್ಲ? ಬೇಡದ ಆಲೋಚನೆಗಳು ಯಾಕೆ ಬರುತ್ತೆ, ಕೆಟ್ಟ ಆಲೋಚನೆಗಳು ಯಾಕೆ ಬರುತ್ತೆ? ಬರುತ್ತೆ ಅಂತ ಮಾತ್ರ ಹೇಳ್ತಿರ್ತಾರೆ ಬಹಳಷ್ಟು ಜನ. ದೇವ್ರ ಧ್ಯಾನ ಮಾಡ್ಬೇಕು ಅಂತ ಕುತ್ಕೋತೀವಿ, ಬೇಡದ ಆಲೋಚನೆಗಳೆಲ್ಲ ಬರುತ್ತೆ. ಈಗ ನಿಮ್ಮ ಮನಸ್ಸಿನಲ್ಲಿ ಬೇಡದ ಆಲೋಚನೆಗಳು ಬರೋದಕ್ಕೆ ಯಾರ ಮೇಲೆ ಅದನ್ನ ಆರೋಪ ಹೊರಿಸ್ತೀರಾ? ಅದು ಇವ್ರು ಯಾರೋ ನಮಗೆ ಬೇಡದ ಆಲೋಚನೆಗಳನ್ನೆಲ್ಲ ತಂದು ಮನಸ್ಸಿಗೆ ತುಂಬ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಹಾಗಾದ್ರೆ ಮನಸ್ಸಿನ ಒಳಗಿಂದಲೇ ಬರ್ತಾ ಇದೆ ಅಂತ ಒಪ್ಕೊಳ್ಳೋದಾದ್ರೆ ಯಾಕೆ ಬರ್ತಾ ಇದೆ ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಪುನಃ ಇಲ್ಲಿಗೆ ಬರ್ತೀವಿ, ಚಿತ್ತಶುದ್ಧಿಯ ಕೊರತೆ, ಸತ್ವಗುಣದ ಕೊರತೆ. ಹಾಗಾಗಿ ರಜೋಗುಣ ತಮೋಗುಣಗಳು ಬಂದು ಅಲ್ಲಿ ಸೇರ್ಕೊಂಡಿವೆ. ಅದೇನ್ ಮಾಡುತ್ತೆ? ಅನಾವಶ್ಯಕವಾದ ವಿಚಾರಗಳು, ಅವಶ್ಯಕತೆಗಿಂತ ಅತಿಯಾಗಿ ಅದರಲ್ಲಿ ತೊಡಗೋದು, ಇಂತಹ ವಿಪರೀತ ಕಾರ್ಯಗಳಿಗೆ ಅದು ಕಾರಣ ಆಗುತ್ತೆ. ಇದರ ಪರಿಣಾಮ ಏನಾಯ್ತು? ಮೊದಲನೇದಾಗಿ ಮನಸ್ಸಿನ ಶಾಂತಿಗೆ ಭಂಗ ಬರುತ್ತೆ. ಮನಸ್ಸು ಶಾಂತವಾದ ಮನಸ್ಸು ಅದು ವಿಕಲ್ಪ ಅಥವಾ ವಿಕ್ಷೇಪಗೊಳ್ಳುತ್ತೆ. ಅಂದ್ರೆ ತಿಳಿಯಾಗಿ ಶಾಂತವಾಗಿರುವಂತ ಒಂದು ಸರೋವರದಲ್ಲಿ ಅಲೆಗಳು ಎದ್ದೊಳುತ್ತೆ, ಚಂಚಲತೆ ಉಂಟಾಗುತ್ತೆ, ಗೊಂದಲ ಉಂಟಾಗುತ್ತೆ. ಹೀಗೆ ಚಿತ್ತಶುದ್ಧಿಯ ಕೊರತೆಯ ಪರಿಣಾಮ ನಮಗೆ ಉಂಟಾಗ್ತಾ ಇರುತ್ತೆ. ಈಗೇನ್ ಮಾಡಬೇಕು? ಶ್ರದ್ಧೆಯಲ್ಲಿ ಬದಲಾವಣೆ ಆಗ್ಬೇಕೀಗ. ಅದನ್ನೇ ಪರಮಾತ್ಮ ಹೇಳಿದ್ದು, ಯೋ ಯತ್ ಶ್ರದ್ಧಃ ಸಾ ಏವ ಸಹ. ಇನ್ನು ಬೇರೆ ಏನೇ ಮಾಡಕ್ ಹೋದ್ರೂ ಇದರಿಂದ ಏನು ಉಪಯೋಗ ಆಗೋದಿಲ್ಲ. ಶ್ರೀಮಾತೆ ಶಾರದಾ ದೇವರು ಹೇಳ್ತಾರೆ, ಶ್ರದ್ಧೆ ಅನ್ನೋದು ಉಂಟಾದ್ಮೇಲೆ ಇನ್ನು ಆಗ್ಬೇಕಾಗಿರೋದಾದ್ರೂ ಏನು? ಭಗವಂತನಲ್ಲಿ ಶ್ರದ್ಧೆ ಉಂಟಾದ ಮೇಲೆ, ಪೂರ್ಣ ಶ್ರದ್ಧೆ ಉಂಟಾದ ಮೇಲೆ ಅದೇ ಅವನ ಕೊನೆ ಜನ್ಮ. ಅವನಿನ್ ಮಾಡ್ಬೇಕಾಗಿರೋ ಸಾಧನೆ ಆದ್ರೂ ಏನಿರುತ್ತೆ? ಅಂದ್ರೆ ಶ್ರದ್ಧೆಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಾಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾರಿಗೆ ಸ್ವಲ್ಪವಾದರೂ ಶ್ರದ್ಧೆ ಇದೆಯೋ ಅವರಿಗೆ ಆ ಶ್ರದ್ಧೆನೇ ಅವರನ್ನ ಸಾಧನೆಯಲ್ಲಿ ಮುನ್ನಡೆಯುವಂತೆ ಮಾಡುತ್ತೆ. ಹೀಗೆ ಹಲವಾರು ವಿಚಾರಗಳಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಶ್ರದ್ಧೆ ಪವಾಡವನ್ನೇ ಮಾಡಿಬಿಡಬಲ್ಲದು. ಅಯ್ಯೋ ಇದು ಆಗೋದೇ ಇಲ್ಲ ಅನ್ನೋದನ್ನು ಕೂಡ ಆಗುವಂತೆ ಮಾಡುತ್ತೆ ಶ್ರದ್ಧೆ.
ಹಾಗಾಗಿ ನಮ್ಗೆ ಈಗ ಬೇಕಾಗಿರೋದು ಶ್ರದ್ಧೆ, ಸಾತ್ವಿಕ ಶ್ರದ್ಧೆ. ಸಾತ್ವಿಕ ಶ್ರದ್ಧೆಯಿಂದ ಚಿತ್ತ ಶುದ್ಧವಾಗುತ್ತೆ. ಈಗ ಪ್ರಯತ್ನ ಆಗ್ಬೇಕಾಗಿರೋದು ಶ್ರದ್ಧೆಯಲ್ಲಿ. ಈ ಶ್ರದ್ಧೆಯನ್ನ ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ಸತ್ಸಂಗ, ಸದ್ವಿಚಾರಗಳಲ್ಲಿ ಆಸಕ್ತಿ ವಹಿಸೋದನ್ನ ಇಲ್ಲಿ ಸತ್ಸಂಗ ಅಂತ ತಿಳ್ಕೋಬೇಕು. ಒಂದಷ್ಟು ಜನ ಸಜ್ಜನರು ಸೇರ್ಕೊಂಡು ಮಾಡಿದ್ರೇನೆ ಸತ್ಸಂಗ ಅಂತಲ್ಲ. ಒಬ್ಬರೇ ಇದ್ರೂ ಕೂಡ ಸದ್ಗ್ರಂಥಗಳನ್ನ ಕೇಳೋದು, ಸದ್ವಿಚಾರಗಳನ್ನ ಶ್ರವಣ ಮಾಡೋದು, ಸದ್ಗ್ರಂಥಗಳನ್ನ ಓದೋದು, ಹಾಗೆ ಒಳ್ಳೆಯ ಕೆಲಸಗಳಲ್ಲಿ ತೊಡಗೋದು, ಹೀಗೆ ಮಾಡ್ತಾ ಇದ್ರೆ ಅದು ಕೂಡ ಸತ್ಸಂಗದ ಪರಿಣಾಮವನ್ನೇ ಉಂಟು ಮಾಡುತ್ತೆ. ಕ್ರಮೇಣ ಸತ್ವಗುಣ ಹೆಚ್ಚಾದಾಗ ಸಾತ್ವಿಕ ಶ್ರದ್ಧೆ ಎನ್ನುವಂಥದ್ದು ಕೂಡ ಉಂಟಾಗುತ್ತೆ. ಅಷ್ಟು ಉಂಟಾಯಿತು ಅಂದ್ರೆ ಇನ್ನು ಏನು ಚಿಂತೆ ಇಲ್ಲ. ಒಮ್ಮೆ ಚಿತ್ತಶುದ್ಧಿ ಆಯಿತು ಅಂದ್ರೆ ಅವನು ಸರಿಯಾದ ರೀತಿ ಆಲೋಚನೆ ಮಾಡೋದು, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಚಿತ್ತಶುದ್ಧಿಯ ಕೊರತೆ ಇದ್ದಾಗ ಸರಿಯಾದ ಆಲೋಚನೆ ಮಾಡಬಹುದು, ಸರಿಯಾದ ನಿರ್ಧಾರಗಳನ್ನು ಕೂಡ ತಗೋಬಹುದು ಕೆಲವು ಸಂದರ್ಭಗಳಲ್ಲಿ. ಆದರೆ ಎಲ್ಲ ಸಮಯದಲ್ಲೂ ಅದನ್ನು ಅನುಷ್ಠಾನ ಮಾಡಕ್ಕಾಗ್ತಾ ಇರಲ್ಲ. ಕೆಲವು ಸಮಯದಲ್ಲಿ ಆಗತ್ತೆ ಅನುಷ್ಠಾನ, ಕೆಲವು ಸಮಯದಲ್ಲಿ ಆಗೋದಿಲ್ಲ. ಇದಕ್ಕೆ ಮೂಲ ಕಾರಣ ಚಿತ್ತಶುದ್ಧಿಯ ಕೊರತೆ. ಈ ಚಿತ್ತಶುದ್ಧಿಗಾಗಿ ನಾವು ಹೇಗಿರಬೇಕು? ಈಗ ಬೇಕು, ಚಿತ್ತಶುದ್ಧಿ ಆಗ್ಬೇಕಾಗಿದೆ. ದಿನನಿತ್ಯದ ಜೀವನದಲ್ಲಿ ನಾವು ಯಾವ ರೀತಿಯಾದ ಬದಲಾವಣೆಗಳನ್ನು ತಂದುಕೋಬೇಕು? ಸ್ವಾಮಿ ವಿವೇಕಾನಂದರು ಜ್ಞಾನಯೋಗದಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಮೊದಲು ಜ್ಞಾನವನ್ನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ತೊಡಗಿ, ಜ್ಞಾನ ಸಾಧನೆಯಲ್ಲಿ ತೊಡಗಿ. ಈಗ ಯಾರಿಗೋ ಹಣದ ಕೊರತೆ ಇದೆ, ಅವನಿಗೆ ಗೊತ್ತಾಗಿದೆ ಹಣದ ಕೊರತೆ ಇದ್ರೆ ಜೀವನ ಬಹಳ ಕಷ್ಟ ಆಗ್ಬಿಡುತ್ತೆ ಅಂತ. ಹಣವನ್ನ ಗಳಿಸೋದಕ್ಕೆ ತನ್ನ ಶಕ್ತಿ ಮೀರಿ ಪ್ರಯತ್ನವನ್ನ ಆತ ಮಾಡ್ತಾನೆ, ಅನಿವಾರ್ಯತೆ ಆಗಿದೆ ಈಗ. ಹಾಗೇನೆ ಜ್ಞಾನದ ಕೊರತೆ ಇದೆ ಅಂತ ನಮ್ಗೆ ಗೊತ್ತಾದಾಗ ಜ್ಞಾನವನ್ನ ಪಡ್ಕೊಳ್ಳೋ ಪ್ರಯತ್ನ ಕೂಡ ನಡೆಯುತ್ತೆ. ಹಣದ ಕೊರತೆ ಇದೆ ಅನ್ನೋದು ಸುಲಭವಾಗಿ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಏನೇನ್ ಬೇಕಾಗಿದೆಯೋ ಅದನ್ನ ತಗೊಳ್ಳೋದಕ್ಕೆ ಇಲ್ಲಿ ಸಾಕಾಗ್ತಾ ಇಲ್ಲ ಹಣ ಅಂತ. ಜ್ಞಾನದ ಕೊರತೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದನ್ನ ತಿಳ್ಕೊಳ್ಳೋದು ಸುಲಭ. ಜ್ಞಾನದ ಕೊರತೆ ಇದ್ದಾಗ ನಾವು ಒಂದು ಸರಿ ಕೇಳಿದ ಒಳ್ಳೆಯ ವಿಚಾರವನ್ನ ಮರ್ತೋಗೋದೇ ಇಲ್ಲ. ಹಾಗೆ ಮರಿತಾ ಇದ್ದೀವಿ ಅಂದ್ರೆ ಜ್ಞಾನದ ಕೊರತೆ ಇದೆ ಅಂತ. ಒಳ್ಳೆ ವಿಚಾರವನ್ನ ಕೇಳಿಸ್ಕೊತಾ ಇದ್ದೀವಿ, ಒಳ್ಳೆ ವಿಚಾರವನ್ನ ಓದ್ತಾ ಇದ್ದೀವಿ, ಆದ್ರೆ ನೆನಪಿನಲ್ಲೇ ಇರಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಹಾಗೇನಿಲ್ಲ. ಭಗವಂತ ಕೆಲವರಿಗೆ ಹೆಚ್ಚು ನೆನಪು, ಕೆಲವರಿಗೆ ಕಡಿಮೆ ನೆನಪು, ಆ ತರ ಏನಿಲ್ಲ. ಯಾ ದೇವಿ ಸರ್ವಭೂತೇಷು ಸ್ಮೃತಿ ರೂಪೇಣ ಸಂಸ್ಥಿತ. ಆ ಸ್ಮೃತಿ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಮನುಷ್ಯರಲ್ಲಿ. ಆದ್ರೆ ಆ ಸ್ಮೃತಿಯಲ್ಲಿ ಸೇರ್ಕೊಂಡಿರುವಂತ ವಿಚಾರಗಳು ಬೇರೆ ಬೇರೆ ಇರುತ್ತೆ. ಅಂದ್ರೆ ಏನರ್ಥ? ಬೇಡದ ವಿಚಾರಗಳನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡಿದ್ರೆ ಬೇಕಾಗಿರೋ ವಿಚಾರಗಳು ಮರ್ತು ಹೋಗ್ತಾ ಇರುತ್ತೆ. ಬೇಕಾಗಿರೋ ವಿಚಾರಗಳನ್ನ ಮಾತ್ರ ನೆನಪಿಟ್ಕೊಂಡು ಬೇಡದ ವಿಚಾರಗಳನ್ನ ಮರೆಯುವ ಸಾಮರ್ಥ್ಯವನ್ನ ನಾವು ಪಡ್ಕೋಬೇಕು. ನೋಡಿ, ಇದೇ ಚಿತ್ತಶುದ್ಧಿ. ಈಗ ಮನೆ ಶುದ್ಧಿ ಮಾಡಬೇಕು, ಕ್ಲೀನ್ ಮಾಡಬೇಕಾಗಿದೆ, ಹಬ್ಬ ಬಂತು, ಎಲ್ಲ ಶುದ್ಧಿ ಮಾಡೋಣ ಅಂತ ಮನೆಯಲ್ಲಿ ಒಂದು 4 ಜನ ಸೇರ್ಕೋತಾರೆ. ಅವಾಗ ಏನ್ ಮಾಡ್ತಾರೆ? ನೀರು, ಪರ್ಕೆ, ಇನ್ನೊಂದು ಮತ್ತೊಂದೆಲ್ಲ ಬಳಸ್ಕೊಂಡು ಬೇಕಾಗಿರೋದನ್ನೆಲ್ಲ ಒಂದ್ ಕಡೆ ಜೋಡಿಸಿಟ್ಕೊಂಡು ಬೇಡದನ್ನೆಲ್ಲ ತೆಗೆದು ಬಿಸಾಕಿ ಶುದ್ಧಿ ಮಾಡ್ತಾರೆ. ಅದೇ ತರ
ನಮಗೆ ಬೇಕಾಗಿರುವಂತ ವಿಚಾರಗಳನ್ನ ಮಾತ್ರ ಚಿತ್ತದಲ್ಲಿ ಇಟ್ಕೊಂಡು ಬೇಡದನ್ನೆಲ್ಲ ನಾವು ಮರ್ತು ಹೋಗೋದು, ಅದರಲ್ಲಿ ಆಸಕ್ತಿ ವಹಿಸದೇ ಇರೋದು, ಅನಾಸಕ್ತರಾಗೋದು, ಅದನ್ನೇ ವೈರಾಗ್ಯ ಅಂತ ಕರೆದಿರೋದು. ವೈರಾಗ್ಯ ಅಂದ್ರೆ ಬೇಕಾಗಿರೋದನ್ನೆಲ್ಲ ಬಿಟ್ಬಿಡಿ ಅಂತಲ್ಲ, ಬೇಡದ್ದನ್ನ ಬಿಟ್ಬಿಡೋದೇ ವೈರಾಗ್ಯ. ಬೇಡದ ವಿಚಾರಗಳಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ಳೋದೇ ವೈರಾಗ್ಯ. ಯಾವುದು ನಮಗೆ ಬೇಕಾಗಿಲ್ವೋ ಅದನ್ನ ಬೇಡ ಅಂತ ಹೇಳಿದ್ರೆ ಅವ್ರಿಗೆ ವೈರಾಗ್ಯ ಇದೆ ಅಂತ. ಬೇಕಾಗಿರೋದನ್ನ ಬೇಡ ಅಂತ ಹೇಳ್ಬೇಕಾಗಿಲ್ಲ, ಬೇಡವಾದದ್ದನ್ನ ಬೇಡ ಅಂತ ತಿಳ್ಕೊಂಡ್ರೆ ಸಾಕು, ಅದೇ ವೈರಾಗ್ಯ. ಇಲ್ಲೇನಾಗುತ್ತೆ, ಚಿತ್ತಶುದ್ಧಿ ಇಲ್ಲದೆ ಇದ್ದಾಗ ಬೇಕಾಗಿರೋದನ್ನು ಬೇಕು ಅಂತ ಇಟ್ಕೋತಾರೆ, ಬೇಡದೇ ಇರೋದನ್ನು ಬೇಕು ಅಂತ ಇಟ್ಕೋತಾರೆ. ಒಳ್ಳೇದು ಇರ್ಲಿ, ಒಳ್ಳೇದು ಕಲ್ತ್ಕೊಳ್ಳೋಣ, ಬೇಡದೇ ಇರೋ ವಿಚಾರಗಳನ್ನು ಕಲ್ತ್ಕೊಳಕ್ ಹೋಗೋದು, ಬೇಡದೇ ಇರೋ ವಿಚಾರಗಳನ್ನು ಓದಕ್ ಹೋಗೋದು, ಅದ್ಯಾವುದೋ ನ್ಯೂಸ್ ಪೇಪರ್ ಓದೋದು, ಅದ್ರ ಬಗ್ಗೆನೋ ಅದನ್ನೇನೋ ನೆನ್ಪಿಟ್ಕೊಳ್ಳೋದು, ಏನೇನೋ ಅದ್ರ ಬಗ್ಗೆ ಯಾರ ಹತ್ರ ಚರ್ಚೆ ಮಾಡೋದು, ಇನ್ನೇನೋ ಯಾರ್ದೋ ಅವ್ರ ವಿಚಾರಗಳನ್ನೆಲ್ಲ ಕೇಳೋದು, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು. ಈ ಬೇಡದ ವಿಚಾರಗಳೆಲ್ಲ ಸ್ಮೃತಿಯಲ್ಲಿ ಹೋಗಿ ಸೇರ್ಕೊಂಡಾಗ ಚಿತ್ತ ಕಲುಷಿತ ಆಗುತ್ತೆ. ಹೀಗಾಗಿ ಜೇನು ನೊಣಗಳಂತೆ ಬದುಕಬೇಕು. ಚಿತ್ತಶುದ್ಧಿಗೆ ಒಂದು ಒಳ್ಳೆ ಉದಾಹರಣೆ. ಇನ್ನೊಂದು ಎರಡನೇ ವಿಚಾರ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜೀವನದ ಮಟ್ಟ ಅಂದ್ರೆ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ, ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ. ಜೀವನದ ಮಟ್ಟವನ್ನ ಉತ್ತಮಪಡಿಸಿಕೊಳ್ಳಿ. ಪ್ರಾಣಿ ಪಕ್ಷಿಗಳಂತೆ ಬದುಕಿ ಸತ್ರೆ ಏನ್ ಪ್ರಯೋಜನ ಅಂದ್ರೆ ಏನರ್ಥ? ಜೀವನದ ಮಟ್ಟ ಉತ್ತಮವಾಗಿರ್ಬೇಕು. ಹೇಗೆ ಉತ್ತಮವಾಗುತ್ತೆ? ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಎಲ್ಲಿದೆ ಎಂದಾಗ, ಮನುಷ್ಯ ಬುದ್ಧಿಯಲ್ಲಿ ಸುಖವನ್ನ ಅನುಭವಿಸ್ತಾನೆ, ಪ್ರಾಣಿ ಪಕ್ಷಿಗಳು ಇಂದ್ರಿಯಗಳಲ್ಲಿ ಸುಖವನ್ನ ಅನುಭವಿಸುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ, ಮುಖ್ಯವಾದ ವಿಚಾರ. ಚಿತ್ತಶುದ್ಧಿಗೆ ಇದು ಕೂಡ ಬಹಳ ಮುಖ್ಯವಾದ ಸಾಧನೆ. ಬಹಳಷ್ಟು ಜನಕ್ಕೆ ಚಿತ್ತವನ್ನು ಶುದ್ಧವಾಗಿ ಇಟ್ಕೋಬೇಕು ಅನ್ನೋ ಇಚ್ಛೆ ಅಂತೂ ಇದೆ, ಆದ್ರೆ ಸಾಧ್ಯ ಆಗ್ತಾ ಇರಲ್ಲ. ಅದಕ್ಕೆ ಕಾರಣ ಇದೆ. ಒಂದು, ಸಾಮಾನ್ಯ ನೊಣದಂತೆ ನಡ್ಕೊಳ್ಳೋದು. ಎರಡನೇದು, ಇಂದ್ರಿಯಗಳ ಮಟ್ಟದಲ್ಲಿ ಜೀವನ ಮಾಡೋದು, ಇಂದ್ರಿಯಗಳಿಂದ ಸುಖವನ್ನ ಪಡೆಯುವಂತ ಪ್ರಯತ್ನ ಮಾಡೋದು. ಯಾವುದೋ ತುಂಬಾ ಚೆನ್ನಾಗಿದೆ, ಆಕರ್ಷಣೀಯವಾಗಿದೆ, ಅದನ್ನ ನೋಡ್ತಾ ಇರೋದು. ಕಿವಿಗೆ ಬೇಡದ ವಿಚಾರಗಳು, ಯಾವ್ಯಾವುದೋ ವಿಚಾರಗಳೆಲ್ಲ ಕೇಳಬೇಕು ಅನ್ನೋ ಇಚ್ಛೆ ಇದ್ರೆ ಅದನ್ನ ಕೇಳ್ತಾ ಇರೋದು. ಆಗೇನಾಗುತ್ತೆ, ಕಣ್ಣಿಂದ ಕಿವಿಯಿಂದ ಬೇಡದ ವಿಚಾರಗಳೆಲ್ಲ ಹೋಗಿ ಚಿತ್ತಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಆ ಧೂಳು ಕಸ ಇತ್ಯಾದಿ ಎಲ್ಲ ಕಿಟಕಿಯಿಂದ ಹೇಗೆ ಬಂದು ಒಳಗೆ ಸೇರ್ಕೊಳ್ಳುತ್ತೋ ಹಾಗೆ ಬೇಡದ ವಿಚಾರಗಳೆಲ್ಲ ಬಂದು ಮನಸ್ಸಿಗೆ ಸೇರ್ಕೊಂಡು ಚಿತ್ತವನ್ನ ಅಶುದ್ಧಿಗೊಳಿಸುತ್ತೆ. ಹೀಗಾಗಿ ಇಂದ್ರಿಯ ನಿಗ್ರಹ, ಈ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಶ್ರೇಷ್ಠವಾದ ಅಷ್ಟವಿಧ ಪುಷ್ಪಗಳಲ್ಲಿ ಇಂದ್ರಿಯ ನಿಗ್ರಹ ಪುಷ್ಪ ಅನ್ನೋದು ಒಂದು. ಹಾಗೆ ಧರ್ಮದ 10 ಲಕ್ಷಣಗಳಲ್ಲಿ ದಶಮಂ ಧರ್ಮ ಲಕ್ಷಣಂ ಅನ್ನೋದ್ರಲ್ಲಿ ಇಂದ್ರಿಯ ನಿಗ್ರಹವು ಕೂಡ ಒಂದು. ಅಂದ್ರೆ ಧರ್ಮದ ವಿಚಾರದಲ್ಲೂ ಇಂದ್ರಿಯ ನಿಗ್ರಹಕ್ಕೆ ಪ್ರಮುಖವಾದ ಒಂದು ಸ್ಥಾನ ಇದೆ. ಭಕ್ತಿ ಯೋಗದಲ್ಲೂ ಇಂದ್ರಿಯ ನಿಗ್ರಹಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಇಂದ್ರಿಯ ನಿಗ್ರಹ ಬೇಕೇ ಬೇಕು. ಇಂದ್ರಿಯ ನಿಗ್ರಹ ಇಲ್ಲದೆ ಇರೋದ್ರಿಂದಲೇ ಚಿತ್ತ ಅಶುದ್ಧವಾಗ್ತಾ ಇರುತ್ತೆ. ಸತ್ಸಂಗಕ್ಕೆ ಬಂದ್ರು, ಏನೋ ಓದಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ಚಿತ್ತ ಶುದ್ಧಿ ಆಯ್ತು, ಶಾಂತವಾಗಿ ತಿಳಿಯಾಯ್ತು. ಸ್ವಲ್ಪ ದಿನಗಳಾದ್ಮೇಲೆ ಮತ್ತೆ ಕೊಳಕೆಲ್ಲ ಬಂದು ಸೇರ್ಕೊಂಡಿದೆ. ಎಲ್ಲಿಂದ ಬಂತು? ಯಾರೋ ಬಂದು ನನ್ನ ಚಿತ್ತವನ್ನ ಅಶುದ್ಧಿಗೊಳಿಸಿದ್ರು ಅಂತ ಹೇಳಕ್ಕಾಗಲ್ಲ.
ನಿಮ್ಮ ಕಣ್ಣು, ನಿಮ್ಮ ಕಿವಿ, ನಿಮ್ಮ ನಾಲಿಗೆ, ನೀವೇನ್ ತಿನ್ಬೇಕು, ಯಾವುದನ್ನ ನೋಡ್ಬೇಕು, ಯಾವುದನ್ನ ಕೇಳಬೇಕು, ಯಾವುದನ್ನ ನೆನಪಿಟ್ಕೋಬೇಕು, ಯಾವುದನ್ನ ಮರ್ತೋಗ್ಬೇಕು, ಇದೆಲ್ಲ ಕೂಡ ನಮಗ ಜವಾಬ್ದಾರಿ ಇರಬೇಕು. ಇದನ್ನೇ ವಿವೇಕಾನಂದ ಹೇಳಿದ್ದು, ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್. ನೀನೇನ್ ನೋಡ್ಬೇಕು, ಏನ್ ನೋಡ್ಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಏನ್ ಕೇಳಬೇಕು, ಯಾವ್ದನ್ನ ಕೇಳಬೇಕು, ಯಾವ್ದನ್ನ ಕೇಳಬಾರ್ದು, ಇದೆಲ್ಲ ನಿರ್ಧಾರ ತಗೋಬೇಕಾಗಿರೋದು, ಜವಾಬ್ದಾರಿ ತಗೋಬೇಕಾಗಿರೋದು ಅವರೇ. ಈ ರೀತಿಯಲ್ಲಿ ಅವರ ಚಿತ್ತವನ್ನ ಶುದ್ಧವಾಗಿಟ್ಕೋಬೇಕಾಗಿರೋದು ಅವರದ್ದೇ ಜವಾಬ್ದಾರಿ. ಇಂದ್ರಿಯಗಳ ಮಟ್ಟದ ಜೀವನ ಅದು ಪ್ರಾಣಿ ಹಂತದ ಜೀವನ, ಪ್ರಾಣಿಗಳಿಗೆ ಹೊರತು ಮನುಷ್ಯರಿಗಲ್ಲ, ವಿವೇಕಾನಂದರು ಹೇಳ್ತಾರೆ. ಹಾಗಾದ್ರೆ ಮನುಷ್ಯರು ಯಾವ ಮಟ್ಟದಲ್ಲಿ ಜೀವನ ಮಾಡಬೇಕು? ಬುದ್ಧಿ ಮಟ್ಟದಲ್ಲಿ ಜೀವನ ಮಾಡಬೇಕು. ಅದನ್ನ ಮಾನವೀಯ ಮೌಲ್ಯಗಳು ಅಂತ ಕರೀತಾರೆ. ಮಾನವೀಯ ಮೌಲ್ಯಗಳು ಯಾವ್ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಬುದ್ಧಿ ಬೇಕು. ಬುದ್ಧಿ ಮಟ್ಟದಲ್ಲೇ ನಮ್ಮ ಸುಖ ಪಡಬಾರ್ದು ಅಂತ ಹೇಳಿಲ್ಲ, ಬುದ್ಧಿ ಮಟ್ಟದ ಸುಖವನ್ನ ಪಡೀರಿ ನೀವು ಅಂತ ಹೇಳ್ತಾರೆ ಹೊರತು ಇಂದ್ರಿಯಗಳ ಮಟ್ಟಕ್ಕೆ ಇಳಿಬೇಡಿ. ಇಂದ್ರಿಯಗಳ ಹಂತಕ್ಕೆ ಇಳಿಯೋದು ಅದನ್ನ ಡಿಗ್ರೇಡ್ ಅಂತ ಕರೀತಾರೆ. ಮಾನವತ್ವದಿಂದ ಪಶುತ್ವಕ್ಕೆ ಹೋದಂತೆ. ಈ ಪಶುತ್ವದ ಜೀವನ, ಪ್ರಾಣಿ ಸಹಜ ಜೀವನ ಮಾಡೋದ್ರಿಂದಲೇ ಪಶುಪಾಶ. ಪಶುಪಾಶ ಅಂದ್ರೆ ಬಂಧನ ಅಂತ ಅರ್ಥ. ಕರ್ಮ ಬಂಧನ ಉಂಟಾಗತ್ತೆ. ಪಶುಗಳಿಗೆ ಸ್ವಾತಂತ್ರ್ಯ ಇರಲ್ಲ, ಅಂದ್ರೆ ಸಾಕು ಪ್ರಾಣಿಗಳು ಅಂತ ತಿಳ್ಕೊಂಡ್ರೆ ಸಾಕು ಪ್ರಾಣಿಗಳನ್ನ ಕಟ್ಟಾಕ್ತಾರೆ. ಹಾಗೆ ಬೇರೆ ಬೇರೆ ಜಂತುಗಳು ಕೂಡ ಇಂದ್ರಿಯ ನಿಗ್ರಹ ಇಲ್ಲದೆ ಬಂಧನಕ್ಕೆ ಒಳಪಡುತ್ತೆ. ಮನುಷ್ಯ ಕೂಡ ಹಾಗೆ ಆದ್ರೆ ಹೇಗೆ? ಮನುಷ್ಯ ಇಂದ್ರಿಯಗಳ ಹಂತದಿಂದ ಮೇಲಕ್ಕೆ ಬರಬೇಕು. ಆಗ ಬುದ್ಧಿಯ ಮಟ್ಟದಲ್ಲಿದ್ದಾಗ ಅವನಿಗೆ ಈ ಪಶುಪಾಶ ಅನ್ನುವಂಥದ್ದು ಉಂಟಾಗೋದಿಲ್ಲ. ಪಶುಪಾಶ ವಿಮೋಚಿನಿ ಅಂತ ಕೂಡ ಜಗನ್ಮಾತೆಗೆ ಒಂದು ಹೆಸರು. ಅಂದ್ರೆ ಚಿತ್ತಶುದ್ಧಿಯನ್ನ ನಾವು ಕಾಪಾಡ್ಕೋಬೇಕು ಅನ್ನೋದಾದ್ರೆ ನಮ್ಮ ಜೀವನದ ಮಟ್ಟ ಇಂದ್ರಿಯಗಳ ಹಂತದಲ್ಲಿರಬಾರ್ದು, ಮನಸ್ಸಿನ ಹಂತದಲ್ಲೂ ಇರಬಾರ್ದು, ಬುದ್ಧಿಯ ಮಟ್ಟದಲ್ಲಿ ಇರಬೇಕು. ನಂತರ ಸಾಧನೆ ಮಾಡ್ತಾ ಮಾಡ್ತಾ ಬುದ್ಧಿಯ ಹಂತದಿಂದ ಅದು ಆತ್ಮದ ಸ್ತರ, ಆತ್ಮಕ್ಕೆ ಅದು ಏರ್ಬೇಕೆ ಹೊರತು ಬುದ್ಧಿಮಟ್ಟಕ್ಕಿಂತ ಕೆಳಗಡೆ ಬರಬಾರ್ದು. ಆಸಕ್ತಿ, ಜೀವನ ಶೈಲಿ, ಸುಖದ ಅನುಭವ ಇಂದ್ರಿಯಗಳಲ್ಲಿ ಇರಬಾರ್ದು. ಇಂದ್ರಿಯ ಮಟ್ಟದ ಸುಖವನ್ನ ಬಯಸಬಾರ್ದು. ತಾನಾಗಿ ಬಂದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆನೂ ಬರುತ್ತೆ. ಪ್ರಾರಬ್ಧಾನುಸಾರವಾಗಿ ಅದು ಸಿಗುತ್ತೆ ಕೂಡ. ಸುಖವನ್ನ, ಕಷ್ಟವನ್ನ ಅನುಭವಿಸೋದು ಹೇಗೆ ಪ್ರಾರಬ್ಧವೋ ಮನುಷ್ಯನಿಗೆ, ಸುಖ ಅನುಭವಿಸೋದು ಕೂಡ ಪ್ರಾರಬ್ಧನೆ. ಪ್ರಾರಬ್ಧಕ್ಕನುಸಾರವಾಗಿ ಸುಖ ದುಃಖ ಎರಡು ತಾನಾಗಿ ಬರ್ತಾ ಇರುತ್ತೆ. ಆಗೇನ್ ಮಾಡ್ಬೇಕಾಗತ್ತೆ? ಆಗ ನಿರ್ಲಿಪ್ತವಾಗಿ ಅದನ್ನ ಭೋಗಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈಗ ಇವರೇನ್ ಪ್ರಯತ್ನ ಪಟ್ಟಿಲ್ಲ, ತುಂಬಾ ರುಚಿಯಾದ ಪದಾರ್ಥಗಳೆಲ್ಲ ಸಿಕ್ಕುದು, ಎಲ್ಲ ಊಟಕ್ಕೆ ಕೂತಿದ್ದಾರೆ, ಎಲ್ಲ ಸಿಕ್ಕಿದೆ. ಇಂದ್ರಿಯ ನಿಗ್ರಹ ಮಾಡಬೇಕು, ರುಚಿಯಾದಂತ ತಿನ್ಲೇಬಾರ್ದು ಅಂತಲ್ಲ, ಅದರಲ್ಲಿ ಆಸಕ್ತರಾಗದೆ ಉದಾಸೀನರಾಗಿದ್ದು ಅದನ್ನು ಸ್ವೀಕರಿಸಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಆ ರುಚಿಯಾದ ಪದಾರ್ಥವನ್ನ ತಿಂದಿದ್ದು ಅದು ಸ್ಮೃತಿಯಲ್ಲಿ ಉಳಿದ್ಬಿಡುತ್ತೆ. ಆಸಕ್ತಿಯಿಂದ ಸುಖವನ್ನ ಅನುಭವಿಸಿದಾಗ, ಆ ರುಚಿಯನ್ನ ಅನುಭವಿಸಿದಾಗ ಅದು ಸ್ಮೃತಿಯಲ್ಲಿ ಉಳಿದ್ಬಿಡುತ್ತೆ. ಆಗೇನಾಗತ್ತದು, ಮತ್ತೆ ಅದು ಬೇಕು ಅಂತ ಅನ್ಸುತ್ತೆ, ಮತ್ತೆ ಆ ರುಚಿಯನ್ನ ನಾನು ಸವಿಬೇಕು ಅಂತ ಮನಸ್ಸು ಕಾತರ ಆಗತ್ತೆ. ಆಗ ಅಶುದ್ಧಿ ಆಗುತ್ತೆ. ಇದೇ ತರ ಇಂದ್ರಿಯಗಳ ಗುಲಾಮನಾಗೋದು ಮನುಷ್ಯ. ಕ್ರಮೇಣ ಏನಾಯ್ತು, ಚಿತ್ತಶುದ್ಧಿ ಕಳ್ಕೊಂಡ. ಯಾಕೆಂದ್ರೆ ಇಂದ್ರಿಯಗಳಿಂದ ವಿಷಯಗಳು ಹೋದ್ಮೇಲೆ ಮನಸ್ಸಿಗೆ ಅಥವಾ ಚಿತ್ತಕ್ಕೆ ಹೋದ್ಮೇಲೆ ತನ್ನ ಕೆಲಸವನ್ನ ಅದು ಮಾಡುತ್ತೆ. ರಾಜಸಿಕ ಸುಖ ಮನಸ್ಸಿನಲ್ಲಿ ರಜೋಗುಣವನ್ನ ಹೆಚ್ಚು ಮಾಡುತ್ತೆ.
ತಾಮಸಿಕ ಸುಖ ತಮೋಗುಣವನ್ನು ಹೆಚ್ಚು ಮಾಡುತ್ತೆ. ಆದರೆ ಸಾತ್ವಿಕ ಸುಖ ಬಂಧನವನ್ನು ಉಂಟು ಮಾಡೋದಿಲ್ಲ. ಬಂಧನದಿಂದ ಬಿಡಿಸೋದಕ್ಕೆ ಪೂರಕವಾಗುತ್ತೆ ಸತ್ವಗುಣ. ಹಾಗಾಗಿ ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರಗಳು, ಸತ್ಸಂಗ, ಅದು ಕರ್ಮವೇ ಆಗಿದ್ರು ಅನುಭವವೇ ಆಗಿದ್ರು ಅದು ಬಂಧನಕ್ಕೆ ಕಾರಣ ಆಗೋದಿಲ್ಲ. ಈ ವಿಚಾರ ನಾವಿಲ್ಲಿ ನೆನ್ಪಿಟ್ಕೋಬೇಕು. ಹಾಗಾಗಿ ಆದಷ್ಟು ಸಾತ್ವಿಕ ವಿಷಯಗಳು, ಸಾತ್ವಿಕರ ಸಂಘ, ಸತ್ವಗುಣಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳು, ಅದರಲ್ಲೇ ಹೆಚ್ಚು ತೊಡಗೋದ್ರಿಂದ ಚಿತ್ತವನ್ನ ಸದಾ ಶುದ್ಧವಾಗಿಟ್ಕೊಳ್ಳೋದು ಹಾಗೆ ನಾವು ಮಾಡ್ಬೋದು, ಎಚ್ಚರಿಕೆ ವಹಿಸ್ಬೋದು. ಈಗ ಮನೆ ದಿನಾ ಶುದ್ಧವಾಗಿರ್ಬೇಕು, ಯಾವತ್ತೋ ಒಂದು ದಿನ ಶುದ್ಧಿ ಮಾಡಿಬಿಡೋಣ, ಉಳಿದಿದ್ದ ದಿನ ಕೊಳಕೊಳಕಾಗಿದ್ರು ಪರವಾಗಿಲ್ಲ ಅಂತ ಏನಲ್ಲ. ದಿನ ಶುದ್ಧವಾಗಿರ್ಬೇಕು ಮನೆ ಅಂತ ಹೇಗೆ ಬಯಸ್ತಾರೋ ಹಾಗೆ ಮನಸ್ಸು ದಿನಾ ಶುದ್ಧವಾಗಿರ್ಬೇಕು, ಯಾವಾಗಲೂ ಶುದ್ಧವಾಗಿರ್ಬೇಕು. ಹಾಗಾದ್ರೆ ಯಾವಾಗಲೂ ಕೂಡ ಇಂದ್ರಿಯಗಳಿಂದ ಭೋಗಾಸಕ್ತಿಯನ್ನ ಪಡೆಯೋ ಪ್ರಯತ್ನ ಮಾಡಬಾರ್ದು. ಸಾಮಾನ್ಯ ನೊಣ, ಜೇನ್ನೊಣದ್ದು ಉದಾಹರಣೆ ರಾಮಕೃಷ್ಣರು ಕೊಟ್ಟಿದ್ದು ಮತ್ತೆ ಇಲ್ಲಿಗೆ ಅನ್ವಯಿಸುತ್ತೆ. ಹೀಗಾಗಿ ಇಂದ್ರಿಯ ನಿಗ್ರಹ ಚಿತ್ತಶುದ್ಧಿಗೆ ಬಹಳ ಮುಖ್ಯವಾದ ಸಾಧನ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಜೀವನ ಮಾಡಬೇಕು ನಾವು ಬುದ್ಧಿಯ ಹಂತದಲ್ಲಿ ನಾವು ನಮ್ಮ ಜೀವನವನ್ನು ಮಾಡಬೇಕು. ಸುಖವನ್ನು ಕೂಡ ಬುದ್ಧಿಯ ಹಂತದಲ್ಲಿ ಸುಖವನ್ನ ಅನುಭವಿಸ್ಬೇಕು, ಇಂದ್ರಿಯಗಳ ಸುಖ ಅಲ್ಲ. ಇಂದ್ರಿಯಗಳಿಂದ ಸುಖ ಪಡಿಬೇಕು ಅನ್ನೋದು ಪ್ರಾಣಿಗಳ ಸಹಜ ಸ್ವಭಾವ, ಅದು ಮನುಷ್ಯರ ಸ್ವಭಾವ ಅಲ್ಲ. ಅದು ಹೀಗೆಲ್ಲ ಅವರವರ ಇಂದ್ರಿಯಗಳನ್ನ ನಿಗ್ರಹದಲ್ಲಿಟ್ಕೊಳ್ಳೋದು ಅವರ ಜವಾಬ್ದಾರಿ ಆಗತ್ತೆ ಹೊರತು ಬೇರೆ ಯಾರೋ ನಮಗೆ ಇಂದ್ರಿಯ ನಿಗ್ರಹ ಕಲಿಸಿಲ್ಲ. ಎಲ್ಲಾದ್ರೂ ಒಂದು ಕಡೆ ಆದ್ರೂ ಹಲವಾರು ತರಗತಿಗಳನ್ನ ನಾವು ನೋಡ್ತೀವಿ, ಇನ್ನೊಂದು ಮತ್ತೊಂದೆಲ್ಲ ಕಲಿಸ್ತಾರೆ. ಇಂದ್ರಿಯ ನಿಗ್ರಹ ಮಾಡೋದು ಹೇಗೆ ಅಂತ ಕಲಿಸ್ತೀವಿ ಅಂತ ಎಲ್ಲಾದ್ರೂ ಇದೆಯಾ? ಆದ್ರೆ ಇದೆ, ಅದು ಆಧ್ಯಾತ್ಮಿಕ ಕೇಂದ್ರಗಳು ಅಂತ ಇದೆ. ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಸದ್ವಿಚಾರಗಳು, ಪ್ರಾಣಾಯಾಮ, ಹಾಗೆ ಧ್ಯಾನ, ಇದರ ಅಗತ್ಯ ಇರೋದು. ಆಧ್ಯಾತ್ಮಿಕ ಕೇಂದ್ರಗಳ ಅಗತ್ಯ ಸಮಾಜಕ್ಕಿರೋದು ಇಲ್ಲೇ. ಆಧ್ಯಾತ್ಮಿಕ ಕೇಂದ್ರಗಳಿಗೆ ಹೋಗಿ ಅಧ್ಯಾತ್ಮ ಜ್ಞಾನವನ್ನ ಪಡ್ಕೊಳ್ದೇ ಇದ್ರೆ ಇಂದ್ರಿಯಗಳ ಹಂತದಲ್ಲಿ ಪ್ರಾಣಿ ಸಹಜ ಜೀವನವನ್ನೇ ಮಾಡ್ತಾ ಸಮಯ ಕಳೆದು ಬಿಡ್ತಾರೆ. ಇಂದ್ರಿಯ ನಿಗ್ರಹ ಮಾಡಕ್ ಇವರಿಂದ ಆಗೋದಿಲ್ಲ. ಇಂದ್ರಿಯ ನಿಗ್ರಹ ಇಲ್ಲದೆ ಚಿತ್ತಶುದ್ಧಿ ಆಗೋದಿಲ್ಲ. ಚಿತ್ತಶುದ್ಧಿ ಆಗದೆ ಸುಖ ಶಾಂತಿ ಲಭಿಸೋದಿಲ್ಲ. ಸುಖ ಶಾಂತಿಯ ರಹಸ್ಯ, ಮೂಲ ಅಥವಾ ಸೂತ್ರ ಅನ್ನೋದು ಇಂದ್ರಿಯ ನಿಗ್ರಹದಲ್ಲಿದೆ. ಇದು ಭಕ್ತಿ ಯೋಗಕ್ಕೂ ಅನ್ವಯಿಸುತ್ತೆ, ಜ್ಞಾನಯೋಗಕ್ಕೂ ಅನ್ವಯಿಸುತ್ತೆ. ಹೀಗಾಗಿ ವೈರಾಗ್ಯ ಅನ್ನುವಂಥದ್ದು ಗೃಹಸ್ಥರು, ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ಇನ್ನೊಬ್ರು ಮತ್ತೊಬ್ಬರು ಎಲ್ಲರಿಗೂ ಅವಶ್ಯಕತೆ ಇದೆ. ಇನ್ನು ಈ ಚಿತ್ತಶುದ್ಧಿಯಿಂದ ಆಗುವಂತ ಲಾಭ ಏನು ಅಂತ ನಮ್ಗೆ ಚೆನ್ನಾಗೇ ಗೊತ್ತಿದೆ. ಸುಖ ಶಾಂತಿ ಪಡ್ಕೊಂಡು ನಮ್ಗೇನಾಗ್ಬೇಕು ಅಂತ ಯಾರು ಕೇಳೋದೇ ಇಲ್ಲ. ಅದಕ್ಕಾಗೇ ಜೀವನ, ಪ್ರತಿಯೊಬ್ಬರೂ ಅದನ್ನೇ ಬಯಸೋದು. ನಾವು ಸುಖವಾಗಿರ್ಬೇಕು, ಶಾಂತವಾಗಿರ್ಬೇಕು, ನೆಮ್ಮದಿಯಿಂದಿರ್ಬೇಕು, ಸಮಾಧಾನವಾಗಿರ್ಬೇಕು. ಗೊಂದಲ, ಗದ್ದಲ, ಆತಂಕ, ಭಯ, ಚಿಂತೆ ಇದು ಯಾರಿಗೂ ಬೇಕಾಗಿಲ್ಲ. ಆದ್ರೆ ಇದು ಇದೆ ನೋಡಿ, ಯಾರಿಗೂ ಅದು ಬೇಕಾಗಿಲ್ಲ, ಆದ್ರೆ ಇದೆ. ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಇದು ಬೇಕು, ಆದ್ರೆ ಸಿಗ್ತಾ ಇಲ್ಲ ಸರಿಯಾಗಿ. ಈ ಎರಡಕ್ಕೂ ಕಾರಣ ಚಿತ್ತ ಅಶುದ್ಧವಾದಾಗ ಗೊಂದಲ, ಭಯ, ಚಿಂತೆ, ಇನ್ನೊಂದು ಮತ್ತೊಂದು ಇವೆಲ್ಲ ಬೇಡದ್ದೆಲ್ಲ ಬರುತ್ತೆ. ಚಿತ್ತ ಶುದ್ಧವಾಗಿದ್ದಾಗ ಸುಖ, ಶಾಂತಿ, ಸಂತೋಷ ಅನ್ನೋದು ತಾನಾಗಿ ಲಭಿಸುತ್ತೆ. ಇವೆರಡನ್ನು ನಾವು ಶ್ರದ್ಧೆಯ ಮೂಲಕ ಪಡ್ಕೋತೀವಿ. ಶ್ರದ್ಧೆಗೆ ಕಾರಣ
ಅವರವರ ಸ್ವಭಾವ, ಗುಣ, ಆ ಗುಣದ ವೃದ್ಧಿಗೆ ಕಾರಣ ವಿಷಯಗಳು. ನಾವು ಎಂತಹ ವಿಷಯಗಳನ್ನ ಸ್ವೀಕರಿಸ್ತಾ ಇದ್ದೀವೋ, ಯಾವ ವಿಷಯಗಳಿಗೆ ಚಿತ್ತದಲ್ಲಿ ಆಶ್ರಯ ಕೊಟ್ಟಿದ್ದೀವೋ, ಆ ವಿಷಯಗಳಿಗೆ ತಕ್ಕಂತ ಗುಣ ನಮ್ಮಲ್ಲಿ ವೃದ್ಧಿಯಾಗತ್ತೆ ಅಥವಾ ಕಡಿಮೆ ಆಗತ್ತೆ. ಹಾಗಾಗಿ ವಿಷಯ ವಸ್ತುಗಳ ಕಡೆ ನಾವು ಗಮನ ಕೊಡಲೇಬೇಕು. ನಾಲಿಗೆ ರುಚಿಗಾಗಿ ತಿನ್ನೋದು, ನಾಲಿಗೆ ರುಚಿಗಾಗಿ ಮಾಡೋದು ತಾನಾಗಿ ಲಭಿಸಿದ್ರೂ ಕೂಡ ಅನಾಸಕ್ತರಾಗಿ ಉದಾಸೀನರಾಗಿ ತಗೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಇಂದ್ರಿಯ ನಿಗ್ರಹ, ಇಂದ್ರಿಯ ವಿಷಯ ಭೋಗಗಳಲ್ಲಿ ಅನಾಸಕ್ತಿ, ಇದು ಮಾನವರಿಗೆ ಕಡ್ಡಾಯವಾಗಿ ಪರಮಾತ್ಮ ಹೇಳಿರುವಂತ ಮಾತು. ಹಾಗೆ ಈ ಇಂದ್ರಿಯ ನಿಗ್ರಹ ಅನ್ನೋದು ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುವಂತ ಪೂಜೆ ಕೂಡ ಆಗುತ್ತೆ. ಭಗವಂತನ ಒಲುಮೆಯನ್ನ, ಭಕ್ತಿಯನ್ನ ಗಳಿಸೋದಕ್ಕೂ ಸಾಧನ ಆಗುತ್ತೆ. ಇನ್ನು ಎಲ್ಲ ವಿಧದ ಸಾಧನೆ, ಜ್ಞಾನ ಸಾಧನೆ, ಭಕ್ತಿ ಸಾಧನೆ, ಇವೆಲ್ಲ ಕೂಡ ಕೊನೆಗೆ ಚಿತ್ತಶುದ್ಧಿಗೆ ಬಂದು ನಿಲ್ಲುತ್ತೆ. ಸರಿ, ಚಿತ್ತಶುದ್ಧಿ ಆದ್ಮೇಲೆ ಏನಾಗತ್ತೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಬರೀ ಸುಖ ಶಾಂತಿ ಅಷ್ಟೇನಾ? ಜೀವನಕ್ಕಾಯ್ತು. ಆಮೇಲೆ ಏನಾಗತ್ತೆ ಅಂದ್ರೆ, ಚಿತ್ತಶುದ್ಧಿ ಇದ್ದಾಗ ನಮ್ಮ ನಿಜ ಸ್ವರೂಪ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ತಿಳಿಯಾದ ನೀರು, ಶಾಂತವಾಗಿ ತಿಳಿಯಾದ ನೀರು ನಿಂತಿದ್ದಾಗ ಹೇಗೆ ನಮ್ಮ ಮುಖದ ಪ್ರತಿಫಲನ ಅದರಲ್ಲಿ ಕಾಣುತ್ತೋ, ಶುದ್ಧವಾದ ಕನ್ನಡಿಯಲ್ಲಿ ಹೇಗೆ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೋ, ಹಾಗೆ ಚಿತ್ತಶುದ್ಧಿ ಇದ್ದಾಗ ನಮ್ಮ ನಿಜ ಸ್ವರೂಪ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಧ್ಯಾನ ಮಾಡೋದ್ರ ಉದ್ದೇಶ ಇದೊಂದೇ. ಇನ್ನೇನೋ ಪಡ್ಕೋಬೇಕು, ಇನ್ನೇನೋ ಕಳ್ಕೋಬೇಕು ಅನ್ನೋದಲ್ಲ ಧ್ಯಾನದ ಉದ್ದೇಶ. ನಮ್ಮ ನಿಜ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅನುಭವಿಸೋದಕ್ಕೆ ಧ್ಯಾನವನ್ನು ನಾವು ಮಾಡಬೇಕಾಗಿದೆ. ಆತ್ಮಧ್ಯಾನ. ಚಿತ್ತಶುದ್ಧಿಯಾದಾಗ ಆತ್ಮಧ್ಯಾನ ಸಹಜವಾಗಿ ಆಗತ್ತೆ. ಅಂದ್ರೆ ಈ ಶರೀರ ನಾನಲ್ಲ, ಶರೀರದಲ್ಲಿ ವಾಸ ಮಾಡ್ತಾ ಇರುವಂತ ಚೈತನ್ಯ ನಾನು ನಿರಾಕಾರ. ಈ ಶರೀರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡೋ ಹಾಗೆ ನನ್ನ ಕರ್ಮಕ್ಕನುಸಾರವಾಗಿ ಈ ಶರೀರದಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದೇ ವಿವೇಕ. ಚಿತ್ತಶುದ್ಧಿಯಿಂದ ವಿವೇಕ ಜಾಗೃತಿ ಆಯಿತು. ಶರೀರನೇ ನಾನಲ್ಲ, ಶರೀರದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ಯಾಕೆ ವಾಸ ಮಾಡ್ಬೇಕು ಈ ಶರೀರದಲ್ಲಿ ಅಂದ್ರೆ, ಕರ್ಮದ ಅನುಭವವನ್ನ ಅನುಭವಿಸೋದಕ್ಕೆ, ಕರ್ಮ ಫಲವನ್ನ ಅನುಭವಿಸೋದಕ್ಕೆ ಈ ಶರೀರದಲ್ಲಿ ನಾನು ಬಂದಿದ್ದೀನಿ. ಅದನ್ನು ಅನುಭವಿಸಿ ಮುಗಿಸಿದ್ಮೇಲೆ ಹೊಸ ಕರ್ಮಗಳನ್ನ ಉಂಟು ಮಾಡದೆ, ಕರ್ಮ ಬಂಧನಕ್ಕೆ ಒಳಗಾಗದೆ ಜೀವನ ಮಾಡಿದ್ದೇ ಆದ್ರೆ ಪುನಃ ಈ ಕರ್ಮದಿಂದ ಪಡ್ಕೊಂಡಂತ ಶರೀರ, ಈ ಶರೀರದ ಬಾಧೆ ಇರೋದಿಲ್ಲ. ಕೊನೆಗೆ ಇಂದ್ರಿಯ ನಿಗ್ರಹ, ವೈರಾಗ್ಯ ಬೇಕೇ ಬೇಕಾಗುತ್ತೆ ಚಿತ್ತಶುದ್ಧಿಗೆ. ಚಿತ್ತಶುದ್ಧಿಯಿಂದ ನಮ್ಮ ನಿಜ ಸ್ವರೂಪದ ದರ್ಶನ ಆಗುತ್ತೆ. ಸ್ವಸ್ವರೂಪ ಅನುಸಂಧಾನ, ಸ್ವರೂಪ ಜ್ಞಾನ, ಆತ್ಮದರ್ಶನ ಆಗುತ್ತೆ. ಆತ್ಮದರ್ಶನವೇ ನಮ್ಮ ಜೀವನದ ಉದ್ದೇಶ. ಈ ಚಿತ್ತಶುದ್ಧಿ ಅನ್ನೋದು ಹೇಗೆ ನಮ್ಮ ಜೀವನದ ಸಫಲತೆಗೆ ಕಾರಣ ಆಗುತ್ತೆ. ಚಿತ್ತಶುದ್ಧಿ ಇಲ್ಲದೆ ಇದ್ರೆ ಜೀವನ ವ್ಯರ್ಥ ಆಗುತ್ತೆ. ಹಾಗೆ ಜೀವನದಲ್ಲಿ ಬಹಳಷ್ಟು ಗೊಂದಲಗಳು, ಭಯ, ಕಷ್ಟಗಳು, ಮತ್ತೆ ಕರ್ಮ ಬಂಧನ, ಅದಕ್ಕೂ ಕೂಡ ಈ ಚಿತ್ತದ ದೋಷವೇ ಕಾರಣ ಆಗುತ್ತೆ. ಹೀಗಾಗಿ ಇವತ್ತು ನಾವು ಚಿತ್ತಶುದ್ಧಿ, ಅದಕ್ಕನುಗುಣವಾಗಿ ಶ್ರದ್ಧೆಗನುಗುಣವಾಗಿ ಕರ್ಮ, ಕರ್ಮಕ್ಕನುಗುಣವಾಗಿ ಕರ್ಮಫಲ, ಕರ್ಮಫಲವನ್ನು ಅನುಭವಿಸೋದೇ ಜೀವನ. ಜೀವನದ ಮೇಲೆ ಹೇಗೆ ಇದು ಪ್ರಭಾವ ಬೀರುತ್ತೆ ಅನ್ನೋದನ್ನ ಹಂತ ಹಂತವಾಗಿ ಗಮನಿಸಿದ್ವಿ. ಹೀಗಾಗಿ ವಿಷಯ ವಸ್ತುಗಳ ಭೋಗವನ್ನ ತ್ಯಜಿಸಿ ಬುದ್ಧಿಯ ಮಟ್ಟದಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕು. ಇಂದ್ರಿಯಗಳ ಮಟ್ಟಕ್ಕೆ ಇಳಿಬಾರದು. ಈ ಎಚ್ಚರಿಕೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ನಮ್ಮ ಚಿತ್ತವನ್ನು ಸದಾ ಶುದ್ಧವಾಗಿ ಇಟ್ಕೊಂಡು
ಅಶುದ್ಧವಾದ ಚಿತ್ತದಲ್ಲಿ ನಮ್ಮ ಸ್ವಸ್ವರೂಪವನ್ನು ನಾವು ಕಾಣಬಹುದು. ಸ್ವಸ್ವರೂಪದ ಅನುಭವವನ್ನು ಕೂಡ ನಾವು ಪಡ್ಕೋಬಹುದು. ಮುಂದಿನ ಈ ಆಧ್ಯಾತ್ಮಿಕ ಪ್ರವಚನಗಳಲ್ಲಿ ನಾವು ಸ್ವಸ್ವರೂಪದ ಅನುಸಂಧಾನ, ನಮ್ಮ ನಿಜ ಸ್ವರೂಪವನ್ನು ನಾವು ಹೇಗೆ ಕಂಡುಕೋಬೇಕು, ಹೇಗೆ ಸದಾ ಆ ಸ್ವಸ್ವರೂಪದ ಅನುಸಂಧಾನವನ್ನು ಅಂತರಂಗದಲ್ಲಿ ಮಾಡ್ತಾ ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.